बैक स्ट्रेट करते हुए आप चेयर पे बैठे तो सीधे बैठ जाइए आगे की ओर। गहरी सांस लेंगे 3 बार। डीप ब्रीदिंग। सबसे पहले हम ब्रीदिंग एक्सरसाइज में करेंगे कपालभाति। गहरी सांस लेंगे, श्वास छोड़ते हुए नाभि अंदर की ओर खींचते हुए एक्सरसाइज करेंगे। पहले 1 सेकंड में एक स्ट्रोक लेते हुए करेंगे, फिर नेक्स्ट स्टेप में 1 सेकंड में 2 स्ट्रोक लेते हुए। गहरी सांस लेंगे एक बार। रिलैक्स। अभी हम 1 सेकंड में 2 स्ट्रोक लेते हुए एक्सरसाइज करेंगे। रिलैक्स। अगला ब्रीदिंग एक्सरसाइज है अनुलोम विलोम नाड़ी शोधन ब्रीदिंग एक्सरसाइज। इससे हम लेफ्ट से श्वास लेंगे, राइट से छोड़ेंगे और फिर एंडिंग भी जो है लेफ्ट से छोड़ते हुए एक्सरसाइज करेंगे।
अभी सो हम फास्ट करेंगे। सांस लेंगे और छोड़ेंगे। नेक्स्ट ब्रीदिंग एक्सरसाइज है भस्त्रिका प्राणायाम। गहरी सांस लेंगे अपने लंग्स से भरेंगे और सांस छोड़ते पूरा एयर बाहर निकालेंगे झटके के साथ। इस एक्सरसाइज से हमारी जो रोग प्रतिरोधक क्षमता बढ़ जाती है। तो आप एक्सरसाइज डेली जरूर करें 5 मिनट। अभी हम 1 सेकंड में एक ही स्ट्रोक लेते हुए जो है एक्सरसाइज करेंगे भस्त्रिका प्राणायाम। दोनों हाथों की पोजीशन घुटने में। गहरी सांस लेंगे
स्टॉप, रिलैक्स। अभी हम इसको एक सेकंड में दो स्टॉप लेते हुए एक्सरसाइज करेंगे।
ಅಮೋಘ ಶಕ್ತಿ ತುಂಬಿದೆ ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ओम शांति। ओम शांति। आज बाबा ऊंच तकदीर जिनको नहीं है वो क्या करते हैं और तकदीर वाले क्या करते हैं। सिंपल बातों में ಅತಿ ಶ್ರೇಷ್ಠ ಅದೃಷ್ಟ ಇದ್ದವ್ರು ಏನ್ ಮಾಡ್ತಾರೆ, ಇಲ್ದವ್ರು ಏನ್ ಮಾಡ್ತಾರೆ. ಬಾಬಾ ಹೇಳ್ತಾರೆ ಯಾರ ಅದೃಷ್ಟದಲ್ಲಿ ಇಲ್ಲ, ಇಷ್ಟೆಲ್ಲ ಬಾಬಾ ಹೇಳಿದ್ರು ಚಾರ್ಟ್ ಇಡಲ್ಲ ಅಂತ. चार्ट नहीं रखते, अपनी जो पुरुषार्थ का उन्नति का चार्ट है, याद का चार्ट है, कैरेक्टर का चार्ट है. जब तक चार्ट नहीं रखेंगे, चार्ट माना जो अंदर चेकिंग चाहिए, ये नहीं है तो कोई उन्नति नहीं हो सकता. ಯಾರು ಚಾರ್ಟ್ ಇಡಲ್ಲ, ಬಾಬಾ ಹೇಳ್ತಾರೆ ಅವರ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇಲ್ಲ ಅನ್ನತ್ತಾನೆ. ಅದೃಷ್ಟ ಮಾಡ್ಕೊಳಕ್ ತಾನೆ ಬಂದಿರೋದು. ಅದರಲ್ಲಿ ಉನ್ನತಿಯ ಚಾರ್ಟ್ ಏನಿದೆ, ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನಲ್ಲಿ ಏನು ಉನ್ನತಿ ಬಂತು, ಅರ್ಥಾತ್ ಪರಿವರ್ತನೆಗಳೇನು ಬಂತು, ನೆನಪಿನ ಚಾರ್ಟ್ ಎಷ್ಟು ಬಾಬೂರನ್ನು ನೆನಪು ಮಾಡಿದೆ, ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ, ಕ್ಯಾರೆಕ್ಟರ್ ಚಾರ್ಟ್ ನನ್ನ ಗುಣ ಅವಗುಣಗಳೇನು, ನನ್ನ ವೃತ್ತಿ ದೃಷ್ಟಿ ಸ್ಮೃತಿ ಎಲ್ಲ ಸರಿ ಇದೆಯಾ, ನನ್ನ ಮಾತು ಸರಿ ಇದೆಯಾ, ನನ್ನ ಸಂಬಂಧಗಳಲ್ಲಿ ವ್ಯವಹಾರ ಸರಿ ಇದೆಯಾ, ಅಕ್ಯುರೇಟ್ ಶ್ರೀಮತದ ಪ್ರಮಾಣ ನನ್ನ ಪ್ರತಿಯೊಂದು ಕಾರ್ಯ ಅರ್ಥಾತ್ ಕರ್ಮ ಏನು ಮಾಡ್ತೀನಿ, ಸಂಬಂಧದಲ್ಲಿ ಏನು ಬರ್ತೀನಿ, ಇದೆಲ್ಲ ಆ ರೀತಿ ಇದೆಯಾ. ಇದು ಒಳಗೆ ಎಲ್ಲಿವರೆಗೂ ಚೆಕಿಂಗ್ ಮಾಡಲ್ಲ, ಪರಿವರ್ತನೆ ಬರಲ್ಲ. ಏನೋ ಮುರುಳಿ ಕೇಳಿದೆ ಬಿಟ್ಬಿಟ್ಟೆ, ಬಾಬಾ ಹೇಳ್ತಾರೆ ಇದು ಸರಿಯಲ್ಲ ಅಂತ. ಸಂಗಮದ ಟೈಮ್ ವ್ಯಾಲ್ಯೂಬಲ್ ಅಲ್ಲ, ಒಂದೊಂದು ಸೆಕೆಂಡ್ ಹೆಂಗೆ ಹೋಗುತ್ತೆ ಗೊತ್ತೇ ಆಗಲ್ಲ. ಅದರ ಲೆಕ್ಕ ಏನು, ಸೆಕೆಂಡ್ ಬಿಡಿ, ಗಂಟೆಗಳು ದಿನಗಳೇ ಹೋಗ್ತಿದೆ ಗೊತ್ತೇ ಆಗ್ತಿಲ್ಲ. ಈಗ ಅರ್ಧ ಗಂಟೆ 1 ಗಂಟೆ ಕೂತು ಏನೋ ನಾವು ಮಾಡ್ತೀವಿ, ಏನೋ ನಾವು ನೋಡ್ತೀವಿ, ಅದರದ ಆತ್ಮಕ್ಕೆ ಲಾಭ ಏನಾಯಿತು. ಏಕೆಂದರೆ ಆತ್ಮನ ಗುರಿ, ಆತ್ಮನ ಈ ಮಾರ್ಗ, ಜ್ಞಾನ ಮಾರ್ಗ ಏನಿದೆ, ಯಾವುದು ನನ್ನ ಜನನ ಮರಣದ ಮಾರ್ಗವನ್ನು ಸುಗಮ ಮಾಡ್ಕೊಳ್ಳೋಕ್ಕೆ ಬಾಬವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಈಗೇನಾದರೂ ನಾನು ಆ ಸಮಯವನ್ನು ವ್ಯಯ ಮಾಡಿಬಿಟ್ರೆ, ಏಕೆಂದರೆ ಜ್ಞಾನ ಮಾರ್ಗ ಅಂದ್ರೇ ಶ್ರೀಮತದ ಮಾರ್ಗ, ಭಾಳ ಚೆನ್ನಾಗಿ ಅರ್ಥ ಆಗಬೇಕು. ಅದು ನಾನು ಮಾಡಿಲ್ಲ ಅಂತಂದರೆ ಏನೂ ಪ್ರಯೋಜನ ಆಗಲ್ಲ. ಸೊ ಕೇಳಿ, ಬಾಬೂರು ಬಹಳ ಆಳವಾಗಿ ಹೇಳಿದ್ದಾರೆ. ನೆನ್ನೆನೂ ಎಲ್ಲ ಕೇಳಿದ್ರಲ್ವಾ. ಇಡೀ ಟೈಮ್ ಒಂದೊಂದು ಸೆಕೆಂಡು ನೀವು ಕೊಡೋದ್ರಲ್ಲಿ ನಿಮ್ಮ ಸಮಯ ಸದುಪಯೋಗ ಮಾಡಿದ್ರಿ, ಸಂಕಲ್ಪ ಸದುಪಯೋಗ ಮಾಡಿದ್ರಿ, ಖಜಾನೆಗಳನ್ನು ಸದುಪಯೋಗ ಮಾಡಿದ್ರಿ ಅಂದರೆ ಅದರ ರಿಟರ್ನ್ ನಿಮಗೂ ಲಾಭ, ಅನೇಕರಿಗೆ ಲಾಭ. ಏನು ಪರಿವರ್ತನೆ ಬಯಸ್ತೀರ ಆ ಕೆಲಸನ ಮುಗಿದೋಗುತ್ತೆ ಅಂತ. ಸೊ ಕೊಡೋದ್ರಲ್ಲಿ ನನ್ನ ಹತ್ರ ಏನು ಸ್ಟಾಕ್ ಇದೆ, ಇಲ್ಲ ಅಂದರೆ ಯಾಕಿಲ್ಲ, ಇದು ಡೀಪ್ ಚೆಕ್ಕಿಂಗ್ ಬೇಕು. ಈಗಿನ ಸಮಯ ನಿಮ್ಮ ಕೈ ಬಿಟ್ಟು ಹೋಗಿದೆ, ಈಗ ಇನ್ನೇನು ಇಷ್ಟಿದೆ 1-2 ಸೆಕೆಂಡು, ಅದನ್ನು ಸದುಪಯೋಗ ಮಾಡಕ್ಕೆ ನೋಡ್ರಿ. मीठे बच्चे तुम्हें अभी बहुत बहुत साधारण रहना है. फैशनेबल ऊंचे कपड़े पहनने में भी देहाभिमान आता है. ಮಧುರವಾದಂತಹ ಮಕ್ಕಳೇ, ನೀವೀಗ ಬಹಳ ಬಹಳ ಸಾಧಾರಣರಾಗಿರಬೇಕಾಗಿದೆ.
ಫ್ಯಾಷನಬಲ್ ಭಾಳ ಕಾಸ್ಟ್ಲಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಈಗೆಲ್ಲ ಅವತಾರದ ಫ್ಯಾಷನ್ಸ್ ಎಲ್ಲ. ಇದರಲ್ಲಿ ಅವ್ರದ್ದು ಸರಿ ಇರಲ್ಲ, ಬೇರೆ ವೃತ್ತಿ ದೃಷ್ಟಿನೂ ಹಾಳಾಗುತ್ತೆ. ಹಂಗಿದ್ದಾರೆ ಈಗಿನ ಕಾಲದಲ್ಲಿ. ಬಟ್ ಬಿ ಕೆ ಎಸ್ ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಂಗೆ ಮಾಡೋಂಗೂ ಇಲ್ಲ, ಪರ್ಮಿಷನ್ಸ್ ಇಲ್ಲ. ಫ್ಯಾಷನಬಲ್ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ದೇಹಾಭಿಮಾನ, ಗಮನ ಎಲ್ಲ ಶರೀರದ ಕಡೆ ಇರುತ್ತೆ, ಬಟ್ಟೆ ಕಡೆ ಇರುತ್ತಲ್ಲ, ಹಂಗೆ ಹಿಂಗೆ ಅದಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ. तकदीर में ऊंच पद नहीं है तो किस बात में बच्चे सुस्ती करते. ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಇಲ್ಲ ಅಂದರೆ ಯಾವ ಮಾತಲ್ಲಿ ಮಕ್ಕಳು ಆಲಸ್ಯ ಮಾಡ್ತಾರೆ. ಸುಸ್ತಿ ತುಂಬ ಬರ್ತದಲ್ವ ಎಲ್ಲರಿಗೆ. बाबा कहते हैं बच्चे अपना सुधार करने के लिए चार्ट रखो. याद का चार्ट रखने में बहुत फायदा है. ये मेन बात है एक्चुअली. नोटबुक सदा हाथ में हो. ಕೇಳಿದ್ರ? ನೋಟ್ಬುಕ್ ಸದಾ ಹಾತ್ ಮೇ ಹೋ. ಯಾಕೆಂದರೆ ನೆನಪು ಮಾಡ್ತಾ ಮಾಡ್ತಾ ಬುದ್ಧಿ ಎಲ್ಲೋಯ್ತು ನೋಟ್ ಆಗ್ತಾ ಇರಬೇಕಲ್ಲ. 8 ಸೆಕೆಂಡ್ಸು ನಂದು ಕರೆಕ್ಟ್ ಸಂಕಲ್ಪ ಬಾಬನ್ ನೆನಪಲ್ಲಿತ್ತು ಇಲ್ಲ. एक एक सेकंड गिनती करना है ना, इसीलिए बाबा कहते हैं नोटबुक साथ में हो. चेक करो कितना समय बाप को याद किया, हमारा रजिस्टर कैसा है. दैवी कैरेक्टर है, कर्म करते बाबा की याद रहती है, याद से ही कट उतरेंगे. ऊंच तकदीर बनेगा, याद से ही कट ಉದ್ರೇಗ. ಬಾಬಾ ಹೇಳೋದು, ಮಕ್ಕಳೇ ತನ್ನ ಸುಧಾರಣೆಗೆ ಚಾರ್ಟ್ ಇಡ್ರಪ್ಪ, ಸುಧಾರಣೆಯ ಚಾರ್ಟ್. ನಾನಿವತ್ತೆಷ್ಟು ಸುಧಾರಣೆ ಯಾವ್ಯಾವುದ್ರಲ್ಲಿ ಮಾಡ್ಕೊಂಡೆ. ತುಂಬ ಡೀಪ್ ಇದು ಮಾತು. 4 ಸಬ್ಜೆಕ್ಟಿನ ಚೆಕಿಂಗ್ ಬೇಕಲ್ವ, 4 ಸಬ್ಜೆಕ್ಟಲ್ಲಿ ಉನ್ನತಿ ಬೇಕು. ನೆನಪಿನ ಚಾರ್ಟ್ ಇಡೋದು ಬಹಳ ಲಾಭದಾಯಿ ಮಾತು. ನೋಟ್ ಪುಸ್ತಕ ಸದಾ ಜೊತೆ ಇರಲಿ. ಗಳಿಗೆ ನೋಟ್ಸ್ ಮಾಡ್ತಾ ಇರಿ, ತಪ್ಪಾದರೆ ಕೆನೆಗೆ ಹೊಡ್ಕೋತಾ ಇರಬೇಕು. ಚೆಕ್ ಮಾಡ್ಕೊಳ್ಳಿ, ಎಷ್ಟು ಸಮಯ ನಾನು ತಂದೆಯನ್ನು ನೆನಪು ಮಾಡಿದೆ, ನನ್ನ ರಿಜಿಸ್ಟರ್ ಹೆಂಗಿದೆ. ರಿಜಿಸ್ಟರ್ ಒಂದು ನೆನಪಿನ ರಿಜಿಸ್ಟರ್, ಇನ್ನೊಂದು ಧಾರಣೆಯ ವಿಷಯ ತಗೊಂಡಾಗ ಕ್ಯಾರೆಕ್ಟರ್ ರಿಜಿಸ್ಟರ್. ಗುಣ ಅವಗುಣಗಳೇನು, ಹಳೆ ಸಂಸ್ಕಾರ ಹೊಸದು ಎಷ್ಟು ತುಂಬ್ಕೊಂಡಿದ್ದೀನಿ ಬಾಬಂದನ್ನು, ಹಳೇದು ಡಿಲೀಟ್ ಎಷ್ಟು ಮಾಡಿದೆ. ಮನಸ ವಾಚ ಕರ್ಮಣ ನಂದು ಹಳೇದು ಮಿಕ್ಸ್ ಆಗ್ತಿಲ್ಲ ತಾನೆ, ದೇಹಭಾನ ಮಿಕ್ಸ್ ಆಗ್ತಿಲ್ಲ ತಾನೆ. ಕರ್ಮ ಮಾಡ್ತಾ ತಂದೆಯ ನೆನಪಿದೆಯಾ, ಕರ್ಮದಲ್ಲಿ ದೇಹಾಭಿಮಾನ ಇಲ್ಲ ತಾನೆ, ಹಳೇದಿಲ್ಲ ತಾನೆ. ಯಾಕೆ ನೆನಪಿಂದನೇ ಎಲ್ಲ ತರಹದ ತುಕ್ಕು ಆತ್ಮನಲ್ಲೆಲ್ಲ ಸುಳ್ಳು ತುಂಬ್ಕೊಂಡ್ಬಿಟ್ಟಿದೆಯಲ್ಲ ನನ್ನ ದೇಹ ಅನ್ನೋದು. ಅದು ಸಮಾಪ್ತಿಯಾದಾಗಲೇ ಹೈಯೆಸ್ಟ್ ಅದೃಷ್ಟ ಆಗೋದು. ಅಟೆನ್ಷನ್ ಪ್ಲೀಸ್. ಕೇಳಿಸ್ತಿದೆಯಲ್ವಾ? ಇವತ್ತೆಲ್ಲ ಬರೀ ಧಾರಣೆ ಮಾತು ಹೇಳ್ತಾ ಇದ್ದಾರೆ ಬಾಬೂರು. ಚಾರ್ಟ್, ಚಾರ್ಟು ಎಲ್ಲರೂ ನೋಡ್ತಿದ್ದೀರೋ ಹೇಳ್ತಿದ್ದೀರೋ ಇಲ್ವೋ? ಯಾಕೆಂದರೆ ಚಾರ್ಟ್ ಇಡೋದ್ರಲ್ಲಿ ಬಹಳ ದೊಡ್ಡ ಸೈನ್ಸ್ ಏನಪ್ಪ ಅಂದರೆ, ಇವತ್ತಿನ ಏನೆಲ್ಲ ಖಾತೆ ಇದೆ, ಕತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಬಾಬಂಗೆ ಹೇಳ್ಬಿಟ್ರೆ ಅರ್ಧ ಲೆಕ್ಕ ಮುಗೀತು. ಇವತ್ತಿನ ಸಾಲ, ಕರ್ಮದ ಸಾಲ ಏನಿದೆ, ಸಂಬಂಧಗಳಲ್ಲಿ ನಿಮಗೆ ಘರ್ಷಣೆ ಆಯ್ತಾ, ಹೆಚ್ಚು ಕಡಿಮೆನೇ ಆಯ್ತಾ, ವ್ಯರ್ಥ ಸಂಕಲ್ಪ ಬಂತ, ಬೇಜಾರಾಯ್ತಾ, ಎಲ್ಲ ಹೇಳ್ಬಿಟ್ರಿ. ಬಟ್ ಹೇಳಿದ ಮೇಲೆ ತಿರ್ಗಾ ರಿಪೀಟೇಷನ್ ಆಗಂಗಿಲ್ಲ. ಅಂಥವ್ರ ಚಾರ್ಟು ಸ್ವೀಕಾರ ಆಗಲ್ಲ. कुछ भी भूले है क्या भी है, बाबा को बोलना है. बोलने के बाद फिर नहीं करना है, नहीं तो क्या है, उस चार्ट स्वीकार नहीं होगा. वो तो झूठा चार्ट हो गया ना. मिस्टेक करते रहो, बाबा को ऐसे ही बोलते रहो. ಬಾಬಾ ಕೋ ಕ್ಯಾ ಸಮಜ್ ಕೆ ರಖಾ ಹೈ. ನಾವು ನಮ್ಮನ್ನು ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಸುಮ್ಮನೆ ಏನೋ ಹೇಳ್ತಾ ಇರಬೇಕಲ್ಲ. ಕಾಟಾಚಾರದ ಚಾರ್ಟ್ ಕೊಡಂಗಿಲ್ಲ ಬಾಬವ್ರಿಗೆ. ದಿಲ್ ಕಿ ಮೆಹಸೂಸ್ತಾಕ ಚಾರ್ಟ್ ಚಾಹಿಯೆ, ಹೃದಯದ ರಿಯಲೈಸೇಷನ್ ಚಾರ್ಟ್ ಬೇಕು. ಗೀತ್ ಬೋಲಾನಾಥ್ ಸೆ ನಿರಾಲ ಔರ್ ಕೋಯಿ ನಹಿ. ಓಂ ಶಾಂತಿ. मीठे मीठे बच्चों पास ये लक्ष्मी नारायण का चित्र घर में ज़रूर होना चाहिए.
इनको देख बहुत ಖುಷಿ होती है ना. ಲಕ್ಷ್ಮೀ ನಾರಾಯಣನ್ ಚಿತ್ರ ಮನೆಯಲ್ಲಿ ಮೀಟೆ ಮೀಟೆ ಬಚ್ಚೋ ಅಂತಾರೆ ಬಾಬಾ. ಸ್ವೀಟ್ ಮಕ್ಕಳ ಹತ್ರ ಇದು ಸ್ವೀಟ್ ಚಿತ್ರ ಅಲ್ವಾ, ಅದಕ್ಕೆ ಮನೆ ಮನೆಯಲ್ಲಿ ಈ ಚಿತ್ರ ಇರಬೇಕು. ಇದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಇನ್ನೇನು ಬರುತ್ತೆ, अपने एम ऑब्जेक्ट याद आता है, क्योंकि ये हमारा तुम्हारा यह है पढ़ाई का एम ऑब्जेक्ट. तुम जानते हो हम स्टूडेंट है और ईश्वर पढ़ाते हैं. ईश्वरीय पढ़ाई है तो ईश्वरीय हम स्टूडेंट और उसके विद्यार्थी हैं. हम ये पढ़ते हैं. ನಶೆ ಎಷ್ಟಿರಬೇಕು. ನಮ್ಮ ತಂದೆ ಈಶ್ವರ ಓದಿಸ್ತಿದ್ದಾರೆ, ಈಶ್ವರನ ವಿದ್ಯೆ. ಈ ಗಾಡ್ಲಿ ಸ್ಟೂಡೆಂಟ್ ಈಶ್ವರನ ವಿದ್ಯಾರ್ಥಿಗಳು. ಕಿತ್ನಾ ನಶಾ. सबके लिए ये एक ही उद्देश्य है. इनको देखते बहुत खुशी होना चाहिए. गीत भी बच्चों ने सुनाना बहुत भोलानाथ है. कोई शंकर को भोलानाथ समझते हैं, फिर शिव और शंकर को मिला देते हैं. ಇದೇನೆ ಭಕ್ತಿಯಲ್ಲಾಗಿರೋ ದೊಡ್ಡ ಮಿಸ್ಟೇಕು. ಭೋಲಾನಾಥ್ ಸೆ ಕೋಯಿ ಅವ್ರ ನಿರಾಲ ನಹಿ. ಈ ಹಾಡು ತುಂಬ ಚೆನ್ನಾಗಿದೆ. ತಂದೆ ಬಂದು ಜ್ಞಾನದ ಡಮರು ಹೊಡಿತಾರೆ. ಅದರಲ್ಲಿ ಏನು ಆವಾಗಮನದ ಚಕ್ರ ಬರೋದು ಹೋಗೋದರ ಸೀಕ್ರೆಟ್, ಆಗಮನ ನಿರ್ಗಮನದ ಸೀಕ್ರೆಟ್ ಹೇಳ್ತಾರೆ. ಇದೆಲ್ಲ ಈ ಅರ್ಥಗರ್ಭಿತವಾಗಿದೆ. ಬಟ್ ಜ್ಞಾನ ಗೊತ್ತಾದ ಮೇಲೇ ಅವೆಲ್ಲ ಅರ್ಥ ಆಗುತ್ತೆ. ಮೊದಲೆಲ್ಲ ಎಲ್ಲ ಅರ್ಥ ಆಗಲಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ತಂದೆಯನ್ನ ಭೋಲಾನಾಥ್ ಅಂದ್ಕೋತಾರೆ, ಆದರೆ ಅದು ಶಂಕರನ್ ಭೋಲಾನಾಥ್ ಅಂದ್ಕೊಂಡು ಶಿವಶಂಕರನ್ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಅಭಿ ತುಮ್ ಜಾನ್ತೆ ಹೋ ಶಿವ್ ऊंचे ते ऊंच भगवान है और शंकर देवता, फिर दोनों एक कैसे हो सकता. ಬ್ರಹ್ಮ ವಿಷ್ಣು ಶಂಕರ ದೇವತಾ ನಮಃ ಅಂದ್ರೆ ಶಿವ ಪರಮಾತ್ಮ ಅಂದಾಗ ಹೆಂಗ್ ಇಬ್ರು ಒಂದಾಗಕ್ಕಾಗುತ್ತೆ. ये भी गीत में सुना ना कि भक्तों का रक्षा करने वाला जरूर भक्तों पर कोई आपदा है. ಪರಮಾತ್ಮನಿಗೆ ಭಕ್ತರ ರಕ್ಷಕ, ಭಕ್ತ ವತ್ಸಲ ಅಂತ ಕರೀತಾರೆ. ಅಂಡರ್ಸ್ಟುಡ್, ಭಕ್ತರ ಮೇಲೆ ಏನೋ ಆಪತ್ತು ಬರುತ್ತೆ, ಅದು ರಕ್ಷಣೆ ಮಾಡ್ತಾರೆ ತಂದೆ ಅಂತ. 5 विकारों की आपदाएं सबके ऊपर है, भगत भी सब है, ज्ञानी किसको नहीं कहा जा सकता. ज्ञान और भक्ति बिल्कुल अलग चीज़ है. जैसे शिव और शंकर अलग है. जब ज्ञान मिलता है तो फिर भक्ति नहीं होती. तुम सुखधाम के मालिक बनते हो. आधा कल्प के लिए सद्गति मिल जाती है. ತಂದೆ ಹೇಳೋದು ಅಂದರೆ ವಿಕಾರಗಳದೇ ಒಂದು ದೊಡ್ಡ ಆಪತ್ತಲ್ಲ. ತಲೆ ಮೇಲೆ ಬಂದು ಸಿಡಿದಿದೆ ರಾವಣಂದೆಲ್ಲ ಬಾಂಬ್ಸು. 5 ಜೊತೆಗೆ ಅದು 5 ಮರಿಗಳು, 10 ವಿಕಾರಗಳು ಎಲ್ಲರನ್ನ ಅಳ್ಳಾಡಿಸ್ ಕೂತಿದೆ. ಭಕ್ತರು ಎಲ್ಲರೂ, ಜಗತ್ತಲ್ಲಿ ಯಾರು ಜ್ಞಾನಿಗಳಿಲ್ಲ. ಬಾಬವ್ರು ಬಂದು ಜ್ಞಾನ ಕೊಡೋವರೆಗೂ ಯಾರು ಜ್ಞಾನಿ ಆಗೋಕ್ಕಾಗಲ್ಲ. ಅವ್ರಿಗೆ ಗೊತ್ತೇ ಇಲ್ಲಲ್ಲ ಜ್ಞಾನ ಭಕ್ತಿ ಎರಡು ಸೆಪ್ರೇಟು. ಶಿವಶಂಕರ ಹೆಂಗೆ ಸೆಪ್ರೇಟು, ಜ್ಞಾನ ಭಕ್ತಿ ಹಂಗೆ ಸೆಪ್ರೇಟು. जब ज्ञान मिलता है तो फिर भक्ति नहीं रहती. तुम सुखधाम के मालिक बनते हो. आधा कल्प के लिए सद्गति मिल जाती है. एक ही इशारे से तुम आधा कल्प का वर्षा पा लेते हो. ಯಾವಾಗ ಜ್ಞಾನ ಸಿಗುತ್ತೆ ಆಮೇಲೆ ಭಕ್ತಿ ಇರಲ್ಲ. ಇಲ್ಲಿನೂ ಸಮಾಪ್ತಿ ಆಗುತ್ತೆ. ಭವಿಷ್ಯ ಸತ್ಯುಗದಲ್ಲಿ ಭಕ್ತಿ ಇಲ್ವೇ ಇಲ್ಲ. ಅದು ಯಾಕೆ ಸದ್ಗತಿ ಸಿಕ್ಬಿಡುತ್ತೆ. ಬಾಬಾ ಹೇಳೋದು ಒಂದು ಚಿಟ್ಕಿ ಅಂದರೆ ಒಂದು ಇಶಾರ, ಸೂಚನೆಯಲ್ಲಿ ನೀವು ಇಡೀ ಆಸ್ತಿ, ಸದ್ಗತಿ ಆಸ್ತಿ ತೊಗೊಂಡ್ಬಿಡ್ತೀರ ಅರ್ಧ ಕಲ್ಪಕ್ಕೆ. देखते हो भक्तों के ऊपर कितनी तकलीफें, ज्ञान से तुम देवता बन जाते हो. फिर जब भक्तों पर भीड़ होती है अर्थात दुख होता है तब बाप आता है. बाप समझाते हैं ड्रामा अनुसार जो पास्ट हुआ है वो रिपीट होना है. फिर भक्ति शुरू होती है तो वाम मार्ग शुरू होता है अर्थात पतित बनने का मार्ग. वाम मार्ग ಅಂದರೆ ಬಾಬಾ ಹೇಳೋದು, ನಾನು ಬರೋದು ಯಾವಾಗ ಭಕ್ತರ ಮೇಲೆ ಜಾಸ್ತಿ ಕಷ್ಟ ಬರುತ್ತೆ ಆಗ ನಾನು ಕೆಳಗೆ ಬರ್ತೀನಿ. ಜ್ಞಾನದಿಂದ ನೀವು ದೇವತೆ ಆಗ್ಬಿಡ್ತೀರಾ ಅಂದಾಗ ದುಃಖ ದೂರ ಮಾಡಿ, ಬಾಬಾ ಬರೋದಂದ್ರೆ ಎಲ್ಲರ ದುಃಖ ದೂರ ಮಾಡಿ ಜೊತೆನೂ ಕರ್ಕೊಂಡು ಹೋಗ್ಬಿಡ್ತಾರಲ್ಲ. ಬಾಬಾ ಹೇಳೋದು ಏನು ಮಾಡೋಕ್ಕಾಗಲ್ಲ, ಡ್ರಾಮಾನುಸಾರ ಏನು ಪಾಸ್ಟ್ ಆಯಿತು ರಿಪೀಟ್ ಆಗುತ್ತೆ. ಭಕ್ತಿ ಮಾರ್ಗ ಶುರುವಾಗದಂದ್ರೆ ವಾಮ್ ಮಾರ್ಗ ಶುರುವಾಯಿತು. ವಿಕಾರಗಳು ರಾವಣನ ಪ್ರವೇಶತೆ ಆಯ್ತಂದ್ರೆ ಇನ್ನಲ್ಲಿ ದುಃಖ ಶುರುವಾಯಿತು.
उसमें भी नंबर 1 है काम, जिसके लिए कहा जाता है काम पर जीत पाने से तुम जगत जीत बनेंगे। वो कोई जीत तोड़े ही पाते हैं। रावण राज्य में विकार के बगैर तो कोई का भी शरीर पैदा नहीं होता। सतयुग में रावण राज्य होता नहीं। वहां भी अगर रावण होता तो बाकी भगवान ने राम राज्य स्थापन करके क्या किया ಅಂತ ಇದ್ದಾರೆ ಬಾಬಾ. ಭಗವಾನ್ ರಾಮ್ ರಾಜ್ಯ ಸ್ಥಾಪನ್ ಕರ್ಕೆ ಕ್ಯಾ ಕಿಯಾ ಅಂತ ಅಂದ್ರೆ ನಂಬರ್ 1 ವಿಕಾರ ಕಾಮ್ ವಿಕಾರ. ಯಾವುದಕ್ಕೆ ಗಾಯನ ಇದೆ, ಕಾಮ್ ಜೀತೆ ಸೊ ಜಗತ್ ಜೀತ್. ಮನುಷ್ಯರಂತೂ ವಿಕಾರಗಳಿಲ್ಲ ಅಂದ್ರೆ ಇರಂಗೇ ಇಲ್ಲ, ಇದು ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಸತ್ಯುಗದಲ್ಲಿ ವಿಕಾರಗಳು ಗೊತ್ತೇ ಇಲ್ಲ. ಅದರಿಂದ ಬಾಬಾ ಹೇಳೋದು, ನಾನು ಬರೋವರೆಗೂ ಈ ವಿಕಾರ ಗೆಲ್ಲೋ ಯುಕ್ತಿ ಯಾರು ಹೇಳ್ಕೊಡಕ್ಕಾಗಲ್ಲ ಅಂದಾಗ ತಂದೆ ಬಂದು ಎಷ್ಟು ಸಹಜವಾಗಿ ನೀವೆಲ್ಲ ನನ್ನ ಮಕ್ಕಳು ಆತ್ಮಗಳು ಬಾಯಿ ಬಾಯಿ ಅಂದ್ಬಿಟ್ರು. ಪವಿತ್ರತೆಗೆ ಎಷ್ಟು ದೊಡ್ಡ ಫಾರ್ಮುಲಾ, ಎಷ್ಟು ಸಹಜವಾಗಿ ಮಾಯಾಜೀತ್ ಆಗ್ಲಿಕ್ಕೆ. ಸತ್ಯುಗದಲ್ಲಿ ರಾವಣನೇ ಇಲ್ಲ ಅಂದಾಗ ವಿಕಾರದ ಗೊತ್ತೇ ಇಲ್ಲ. ಬಾಬಾ ಹೇಳ್ತಾರೆ, ನಾನು ಬಂದು ರಾಮರಾಜ್ಯ ಸ್ಥಾಪನೆ ಮಾಡ್ತೀನಿ, ಅಲ್ಲಿನೂ ವಿಕಾರಗಳಿದ್ರೆ ಇನ್ನು ಬಂದು ಭಗವಂತ ಏನು ಮಾಡಿದ್ರು? ಭಗವಂತ ಬರೋದಂದ್ರೆ ಕಂಪ್ಲೀಟ್ ಪ್ರಪಂಚ ಕ್ಲೀನ್. ಏನದು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಡ್ತಾರೆ. ಈ ವಾಶೌಟ್ ರಾವಣನ್ ಟ್ರೇಸು ಇರಲ್ಲ. तो बाप को कितना होना रहता है, हमारा बच्चे सुखी रहे, धन इकट्ठा करके बच्चों को दे देते हैं कि सुखी रहे, परंतु यहाँ तो ऐसे नहीं हो सकता। ये आई ही दुख की दुनिया, ये बेहद का बाप कहते हैं तुम वहाँ जन्म जन्मांतर सुख भोगते आएंगे। अतः धन मिल जाता है, एक ही जन्म, वहाँ कोई दुख नहीं होगा, देवाला नहीं मारेंगे। ये बातें बुद्धि में धारण कर आंतरिक बड़ी खुशी रहना चाहिए. ಮೂಲ ಮಾತು ಬಾಬಾ ಹೇಳೋದು, ಲೌಕಿಕದಲ್ಲಾದರೆ ತಂದೆ ತಾಯಿಗೆ ತುಂಬ ಸ್ಪೆಷಲಿ ತಂದೆಗೆ ಚಿಂತೆ ಇರುತ್ತೆ, ನನ್ನ ಮಕ್ಕಳು ಸುಖಿಯಾಗಿರಲಿ, ಎಲ್ಲ ಸಂಪಾದನೆ ಮಾಡಿ ಮಾಡಿ ಗಂಟು ಕೊಡ್ತಾರೆ. ಬಾಕಿ ಮಕ್ಕಳು ಮಾಡೋದು ಅಷ್ಟರಲ್ಲೇ ಇದೆ, ಎಲ್ಲ ಉಡಾಯಿಸ್ಬಿಡ್ತಾರೆ. ಅದಕ್ಕೆ ಇವ್ರು ಖಾಲಿ ಹೋಗ್ತಾರೆ. ಈ ಜೀವನ ಎಲ್ಲ ಕಷ್ಟಪಟ್ಬಿಟ್ಟು ದಾನ ಪುಣ್ಯ ಏನಿಲ್ಲ, ಎಲ್ಲ ಗಂಟು ಇವ್ರಿಗೆ ಕೊಟ್ಬಿಟ್ಟು ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ನಾನು ಹಂಗೆ ಮಾಡಲ್ಲ, ಇದು ದುಃಖದ ಪ್ರಪಂಚ, ನಾನು ಬರೋದೇ ದುಃಖ ದೂರ ಮಾಡಲಿಕ್ಕೆ. ಯಾಕೆಂದರೆ ನಾನು ಹಂಗೆ ದುಃಖ ದೂರ ಮಾಡ್ತೀನಿ, ನೀವು ಜನ್ಮಾಂತರ ಸುಖಿಯಾಗ್ಬಿಡ್ತೀರ ಮಕ್ಕಳೇ. ಅತಾಹ ಸುಖದ ಹಿಂದೇನಿದೆ? ಅತಾಹ ಸಂಪತ್ತು, ಶರೀರದ ಆರೋಗ್ಯ, ಆಯುಷ್ಯು, ಸಂಬಂಧ ಎಲ್ಲದೂ ಚೆನ್ನಾಗಿರುತ್ತೆ. ಅದು ಏನು 2 ಯುಗ. ಅಲ್ಲಿ ಪಾಪರ್ ಚೀಟಿ ಆಗಲ್ಲ. ಎಷ್ಟು ಖುಷಿ ಇರಬೇಕು, ಬುದ್ಧಿಯಲ್ಲಿ ಪಾಯಿಂಟ್ಸ್ ಎಲ್ಲ ಧಾರಣೆ ಮಾಡಿ ಆನಂದದಲ್ಲಿರಿ. ಯಾಕೆ? ನಿಮ್ಮ ಜ್ಞಾನ ಯೋಗ ತುಂಬ ಗುಪ್ತವಾಗಿದೆ. ಹೊರಗಡೆ ಏನು ಕಾಣಿಸುತ್ತಾ ಯಾರಿಗೂ ಗೊತ್ತು? ಇವ್ರಿಗೆಲ್ಲ ಭಗವಂತ ಓದಿಸ್ತಾ ಇದ್ದಾರೆ ಅಂತ. ಮನೇಲಿ ಕೂತ್ಕೊಂಡು ನಶೆ ಬರ್ತಿದ್ಯಾ? ಬಾಬಾ ಬಂದು ಏನು ಮಾಡ್ತಿದ್ದಾರೆ? ನಮಗೆ ಜ್ಞಾನ ಯೋಗ ಕಲಿಸಿ ವಿಶ್ವದ ಮಾಲೀಕರು ಮಾಡ್ತಿದ್ದಾರೆ. ನೋಡಿ ಎಷ್ಟು ಆನಂದ, ಎಷ್ಟು ಖುಷಿ. ತೋ ಸ್ಥೂಲ ಹತ್ಯಾರ ಆದಿ ಕುಚ್ ನೈ ಹೈ. ಸ್ಥೂಲವಾಗಿ ರಾವಣನ ಮೇಲೆ ವಿಜಯ ಪಡ್ಕೊಳಕ್ಕೆ ಅಸ್ತ್ರಶಸ್ತ್ರ ಕೊಡಲ್ಲ. ಈಗ ದೇವಿಯರ ಕೈಯಲ್ಲಿ 8 ಕೈ ಕೊಟ್ಟರೆ 8 ಅಸ್ತ್ರಶಸ್ತ್ರ ಕೊಟ್ಟಿರ್ತಾರೆ. ನಮ್ಮ ತಂದೆನೂ ಕೊಟ್ಟಿದ್ದಾರೆ, ಬಟ್ ಇವೆಲ್ಲ ಸೂಕ್ಷ್ಮ. बाप समझाते हैं ये ज्ञान तलवार उन्होंने फिर स्थूल हथियार निशानियाँ देवियों को दे दी है. शास्त्र आदि जो पढ़ते हैं वो लोग कभी ऐसे नहीं कहते ये ज्ञान तलवार है या ज्ञान खड्ग है. ये बेहद का बाप ही बैठ समझाते हैं. ये वो समझते शक्ति सेना ने जीत पाई है तो ज़रूर कोई हथियार होगा. बाप आकर ये सब भूले बताते हैं. तुम्हारे बात बहुत ढेर मनुष्य सुनेंगे, विद्वान आदि भी एक दिन आएंगे. बेहद का बाप है ना. ಈಗ ಶಕ್ತಿಯರ ಕೈಯಲ್ಲಿ ಏನು ಜ್ಞಾನದ ಖಡ್ಗ ಕೊಟ್ಟಿದ್ದಾರೆ, ತ್ರಿಶೂಲ ಕೊಟ್ಟಿದ್ದಾರೆ, ಇನ್ನೇನೋ ಕೊಟ್ಟಿದ್ದಾರೆ. ಇವೆಲ್ಲ ಜ್ಞಾನದ ಅಸ್ತ್ರಶಸ್ತ್ರಗಳು ಬಾಬಾ ಕೊಟ್ಟಿರೋದು ಮಕ್ಕಳೇ. ಆಮೇಲೆ ಒಂದಿನ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಅವ್ರು ತಿಳ್ಕೊಂಡ್ರು ದೇವಿಯರ ಅಸುರರ ಮೇಲೆ ವಿಜಯ ಪಡ್ಕೊಂಡ್ರು ಅಂದರೆ ಅಸುರರು ಇಲ್ಲಿ ಒಳಗಡೆ ಇರೋ ಆತ್ಮದಲ್ಲಿ ಬಂದಿರೋ ಅಸುರರು, ರಾವಣಂದು ಎಲ್ಲ ಸೈನ್ಯ ಅಂತ ಗೊತ್ತಿಲ್ಲ ಅವ್ರಿಗೆ. ಇದೆಲ್ಲ ಸೂಕ್ಷ್ಮವಾಗಿ ಕಿತ್ತಾಕ್ಬೇಕಲ್ಲ. ಸ್ಥೂಲವಾಗಿ ಯಾರು ಇಲ್ಲ ಅನ್ನೋದೂ ಅರ್ಥ ಆಗಲಿಲ್ಲ.
ಅದಕ್ಕೆ ಲಾಸ್ಟಲ್ಲಿ ಎಲ್ಲ ವಿದ್ವಾನ್ ಪಂಡಿತರು ಬರ್ತಾರೆ, ಎಲ್ಲ ತಿಳ್ಕೊಳ್ತಾರೆ, ತಿಳ್ಕೊಂಡು ಹೋಗ್ತಾರೆ ಅಂತ. ಈ ತುಂಬ ಇಂಪಾರ್ಟೆಂಟ್ ವಿಷಯ ಅಲ್ವಾ? ಏಕೆಂದರೆ ಇದು ಬೇಹದ್ದ ಯುದ್ಧ, ಬೇಹದ್ದ ಶತ್ರು ರಾವಣ, 2 ಯುಗದ, ಇವನನ್ನು ಕೊಲ್ಲಲಿಕ್ಕೆ ಬರೀ ಜ್ಞಾನ ಯೋಗದ ಶಸ್ತ್ರಗಳು. तुम बच्चों को श्रीमत पर चलने में ही कल्याण है, तब देहाभिमान टूटेगा। इसलिए साहूकार लोग आते नहीं है। बाप कहते हैं देह अहंकार छोड़ो। अच्छे कपड़े आदि का भी नशा रहता, तुम अभी वनवाह में हो, अभी जाते हो ससुर घर, वहाँ तुमको बहुत जेवर पहनाएंगे, यहाँ ऊंचे कपड़े नहीं पहनने हैं। बाप कहते हैं बिल्कुल साधारण रहना है, जैसे कर्म मैं करता हूँ बच्चों को भी साधारण रहना है, नहीं तो क्या होगा, देह का अभिमान आ जाता है, वो सब बहुत नुकसान कर देता है। ತಂದೆ ಹೇಳೋದು, ಮಕ್ಕಳೇ ನೀವು ಎಷ್ಟು ಶ್ರೀಮತದ ಮೇಲೆ ನಡೀತಿರೋ ಅಷ್ಟು ನಿಮ್ಗೆ ಕಲ್ಯಾಣ ಆಗುತ್ತೆ. ದೇಹ ಅಭಿಮಾನ ಟೂಟೇಗ, ಮುರಿದೋಗುತ್ತೆ. ಇಲ್ಲಾಂದರೆ ದೇಹ ಅಹಂಕಾರ ಬಂದ್ಬಿಡುತ್ತೆ. ದೇಹಾಭಿಮಾನ ಹೆಂಗೆ ಶುರುವಾಗುತ್ತೆ? ಉಟ್ಕೊಳ್ಳೋದ್ರಲ್ಲಿ, ತೊಟ್ಕೊಳ್ಳೋದ್ರಲ್ಲಿ, ಜ್ಯುವೆಲರಿಯಲ್ಲಿ, ಊಟ ತಿಂಡಿಯಲ್ಲಿ, ಎಲ್ಲದರಲ್ಲಿ ಬಂದ್ಬಿಡುತ್ತೆ. ಎಲ್ಲ ಜಾಸ್ತಿ ಕಾಸ್ಟ್ಲಿ ಬಟ್ಟೆ ಬೇಕು, ಅದೇ ಬೇಕು, ಇದೇ ಬೇಕು, ಇವೆಲ್ಲ ದೇಹ ಅಹಂಕಾರ ತಂದ್ಬಿಡುತ್ತೆ. ದೇಹಾಭಿಮಾನನ ನಶೆ ಇರುತ್ತೆ ಒಳಗಡೆ. ನೀವು ವನವಾಸದಲ್ಲಿ ಇದ್ದೀರಾ, ಮಕ್ಕಳಿಗೆ ತಂದೆ ಮನೆಯಲ್ಲಿ ಇದ್ದೀರಲ್ಲ, ಸತ್ಯಕ್ಕೆ ಹೋದಾಗ ಒಳ್ಳೊಳ್ಳೇದು ಹಾಕ್ಕೊಳ್ಳಿ, ಎಲ್ಲ ಚಿನ್ನ ವಜ್ರ ವೈಡೂರ್ಯದು ಎಲ್ಲ ದಾರಗಳದು. ಅದಕ್ಕೆ ಬಾಬಾ ಹೇಳ್ತಾರೆ, ಅಲ್ಲಿ ಎಷ್ಟಾದರೂ ಉಟ್ಕೊಳ್ರಪ್ಪ, ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿರ್ರಿ ಅಂತ. ಯಾಕೆಂದರೆ ನೀವು ತಂದೆ ಹೆಂಗೆ ಸಾಧಾರಣ ಸಿಂಪಲ್ಲಾಗಿ ಜಗತ್ತಿನ ಆಲ್ಮೈಟಿ ಬಂದಿರೋದು ನೋಡ್ರಲ್ಲ ಹಳೆ ಶರೀರದಲ್ಲಿ. ಸಾಧಾರಣ ರಥ, ಬ್ರಹ್ಮ ಬಾಬಾನು ಎಷ್ಟು ಸಾಧಾರಣವಾಗಿ 80 ಹೊಲಿಗೆಗಳು, ಏನದು ಪಂಚೆಯಲ್ಲಿ, ಶರ್ಟಲ್ಲಿ ಎಷ್ಟೊಂದು. ಆದರೆ ಕಾಣ್ತಿದ್ದಂಗೆ ಅದರಲ್ಲೇನು ಹೊಲಿಗೆಗಳಿಲ್ವೇನೋ, ಎಲ್ಲ ತ್ಯಾಪೆದು ಬಟ್ಟೆಯಿಂದ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಬಾಬಾ ಹೇಳ್ತಾರೆ, ನಾನು ಹೆಂಗೆ ಕರ್ಮ ಮಾಡ್ತೀನಿ, ನೀವು ಮಕ್ಕಳೂ ಹಾಗೇ ಇರಬೇಕು, ಸಾಧಾರಣವಾಗಿರಬೇಕು. ಇಲ್ಲಾಂದರೆ ದೇಹಾಭಿಮಾನ ಬರುತ್ತೆ, ಅದು ಬಂದರೆ ತುಂಬ ನುಕ್ಸಾನ್ ಮಾಡಿಬಿಡುತ್ತೆ ನಿಮಗೆ. तुम जानते हो हम ससुर घर जाते हैं, वहाँ हमको बहुत जेवर मिलेगा, यहाँ तुमको जेवर आदि नहीं पहनना है। आजकल चोरी आदि कितनी होती है, रास्ते में ही डाकू लूट लेते हैं, दिन प्रतिदिन हंगामा आदि ज़्यादा बढ़ता जाएगा। इसलिए बाप कहते अपने को आत्मा समझ मुझे याद करो। देहाभिमान में आने से बाप को भूल जाएंगे। ये मेहनत अभी ही क्या है मिलती है, मेहनत क्या करना है बाबा अभी सिखाता है, फिर कभी भक्ति मार्ग में ये मेहनत नहीं मिलती है। ತಂದೆ ಹೇಳೋದು, ಮಕ್ಕಳೇ ಭವಿಷ್ಯದಲ್ಲಿ ನೀವು ಸತ್ಯಕ್ಕೆ ಹೋಗ್ತಿರಲ್ಲ, ತುಂಬ ಒಳ್ಳೊಳ್ಳೆ ಕಾಸ್ಟ್ಲಿ ವಜ್ರ ವೈಡೂರ್ಯಗಳು, ಎಷ್ಟಾದರೂ ಹಾರ ಹಾಕ್ಕೊಳ್ಳಿ, ಎಷ್ಟಾದರೂ ಸರಗಳು ಹಾಕ್ಕೊಳ್ಳಿ, ಎಷ್ಟಾದರೂ ಬಳೆಗಳು ಹಾಕ್ಕೊಳ್ಳಿ, ಯಾರು ಕೇಳೋರಿಲ್ಲ, ನೀವು ಏರಿಸ್ಕೋಬೋದು. ಕಿರೀಟ ಏನು ಕಾಸ್ಟ್ಲಿ, ಎಲ್ಲ ಯಾವಾಗ್ಲೂ ಶೃಂಗಾರ ಮಾಡ್ಕೊಂಡು ಕೂತಿರ್ಬೋದು, ಅಲ್ಲಿಯೇ ಇಷ್ಟು. ಬಟ್ ಇಲ್ಲಿ ಮಾತ್ರ ಅದು ಮಾಡೋಕ್ಕೆ ಹೋಗ್ಬೇಡ್ರಿ ಮಕ್ಕಳೇ. ನೀವೇನಾದರೂ ಚಿನ್ನ ಎಲ್ಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ರಸ್ತೆಯಲ್ಲೇ ಜನ ಲೂಟಿ ಮಾಡ್ತಾರೆ. ಈಗಂತೂ ಹಾಕ್ಕಂದ್ರು ಜಬರ್ದಸ್ತಿ ಆದ್ರೂ ಎಲ್ಲ ಆರ್ಟಿಫಿಷಿಯಲ್ ಹಾಕ್ಕೊಂಡು ಆಚೆ ಹೋಗ್ಬೇಕಾಗತ್ತೆ, ಅಂಥ ಪರಿಸ್ಥಿತಿ ಬಂದ್ಬಿಡ್ತು. ರಿಯಲ್ ಚಿನ್ನ ಇದ್ರೂ ಹಾಕ್ಕೊಳ್ಳೋಕ್ಕೆ ಆಚೆ ಕಡೆ ಹೋಗ್ಲಿಕ್ಕೆ ಭಯ ಆಗುತ್ತೆ, ಕಿತ್ಕೊಂಡ್ಬಿಡ್ತಾರೆ. ಅದರಿಂದ ಬಾಬಾ ಹೇಳೋದು, ಇನ್ನು ಮುಂದೆ ಹೋದಂಗೆ ಜಾಸ್ತಿ ಗಲಾಟೆಗಳಾಗ್ತಾ ಹೋಗುತ್ತೆ. ಇರೋರ ಹತ್ರ ಎಲ್ಲ ತಲೆ ಮೇಲೆ ಹೊಡೆದು ತಗೊಂಡು ಹೋಗ್ತಾರೆ. ಮೂಸ್ಪೆಟ್ಟಿನ ಪಾಸ್ಬೋಯ ಅಲ್ಲಿ ಇಲ್ಲಿ ಇಟ್ಟಿದ್ರೂ ಅದೂ ಹೊರಟೋಗುತ್ತೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, ಮಕ್ಕಳೇ ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ. ದೇಹಾಭಿಮಾನದಲ್ಲಿ ಬಂದರೆ ತಂದೆನೂ ಮರ್ತೋಗುತ್ತೆ, ಧಾರಣೆಗಳು ಮರ್ತೋಗುತ್ತೆ, ಎಲ್ಲ ಮರ್ತೋಗುತ್ತೆ. ಈ ಥರ ಪರಿಶ್ರಮ ಮಾಡೋದು, ನಾನು ಆತ್ಮ ಅಂತ ತಿಳಿದು ಒಬ್ಬ ತಂದೆಯ ನೆನಪಿನ ಏಕಾಗ್ರತೆ. अपने ऊपर जो मेहनत करना है वो भी कर सकते हैं, ಯಾಕೆ ಇಲ್ಲೇನೆ ಜ್ಞಾನ ಇರೋದು, ಅಬ್ಬಿ ಜ್ಞಾನ. ಇವಾಗ ಏನಾದರೂ ನಾನು ಆತ್ಮ ನನಗೇ ನಾನು ಟೈಮ್ ಕೊಟ್ಟಿಲ್ಲ ಅಂದರೆ ಏ ದೋಖ. ಅದಕ್ಕೆ ಎಚ್ಚರ ಇರಬೇಕು.
अभी तुम संगम पर हो, तुम जानते हो बाप आते ही है पुरुषोत्तम संगम युग पर। लड़ाई भी जरूर होंगी, एटॉमिक ಬಾಂಬ್ಸ್ ಆದಿ खूब बनाते रहते हैं, ಮಾಡಿ ಮಾಡಿ ಇಡ್ತಿದ್ದಾರೆ, ಏನು ಸುಮ್ಮನೆ ಇಡ್ತಾರ? ಎಲ್ಲ ಒಂದ್ ದಿವಸ ಸಿಡಿತದೆ. ಸಂಗಮ್ ಯುಗದಲ್ಲಿ ಇದ್ದೀರಾ ಮಕ್ಕಳೇ. ನಾನು ಬಂದಿರೋದೇ ಪುರುಷೋತ್ತಮ ಸಂಗಮ್ ಯುಗ. ನೀವು ಆತ್ಮಗಳನ್ನ ಉತ್ತಮರನ್ನಾಗಿ ಮಾಡ್ಲಿಕ್ಕೆ. ನಾವು ತಂದೆ ಮಾಡಿ ಕೆಲಸ ಮುಗಿದ್ರೆ ವಿನಾಶ ಅಂತೂ ಆಗ್ಲೇಬೇಕಲ್ಲ. ನೀವು ಪವಿತ್ರ ಆತ್ಮಗಳಿಗೆ ಪವಿತ್ರ ಜಗತ್ ಬರ್ಬೇಕಂತಾರೆ ಬಾಬಾ. कितना भी माथा मारो ये बंद हो जाए, परंतु ऐसा हो नहीं सकता, ये ड्रामा में नूंद है. ಅಯ್ಯೋ ಇವರೆಲ್ಲ ಬಾಂಬ್ ಯೂಸ್ ಮಾಡೋದು ಬೇಡಪ್ಪ, ಏನಪ್ಪ ಗತಿ, ಆಮೇಲೆ ಹಂಗೆ ಮಕ್ಕಳೇ ಅವರು ಅದಾಗೇ ಆಗುತ್ತೆ, ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಅವ್ರು ಯೂಸ್ ಮಾಡಿಲ್ಲ ಅಂದ್ರೂ ಒಂದು ಟೈಮ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಅರ್ಥಕ್ವೇಕ್, ಸ್ವಲ್ಪ ಸ್ವಲ್ಪ ಹಂಗೆ ಅವ್ರು ಇಟ್ಟಿರೋ ಜಾಗಗಳೆಲ್ಲ ಸಿಸ್ಮಿಕ್ ಝೋನ್ಸು. ಅಳ್ಳಾಡ್ಬಿಟ್ರೆ ಅವು ತಾನೇ ಎದ್ದೇಳ್ತವೆ. ತಲೆಕೆಟ್ಟವರು ಎಷ್ಟೊತ್ತು ಹಿಂಗೆ ಬಟನ್ ಆನ್ ಮಾಡೋದು. ಸಮझाने से भी समझते नहीं है, मौत होना ही है तो बंद कैसे होंगे. ಈಗ ಅವರು ವಿಶ್ವದಲ್ಲಿ ಶಾಂತಿ ಇರಲಿ, ನೀವು ಮಾಡಬೇಡಿ ಇವೆಲ್ಲ ಅಂದ್ರೂ ಮಾಡ್ತಾನೆ ಇದ್ದಾರೆ. ಯಾಕೆಂದರೆ ಈ ಯುದ್ಧ ಆಗಲೇಬೇಕು, ಹೆಂಗೆ ಸ್ಟಾಪ್ ಮಾಡ್ತಾರೆ? ಎಲ್ಲರ ಮೃತ್ಯು ನಿಶ್ಚಿತ, ಅದಕ್ಕೆ ಅವರು ಸ್ಟಾಪ್ ಮಾಡೋ ಬುದ್ಧಿ ಬರಲ್ಲ. ड्रामादल फिक्स अंತಾರೆ ಬಾಬೂರು. यादव और कौरवों को खलास होना ही है. यादव है यूरोप वासी, उनका है साइंस का घमंड जिससे विनाश होता है, फिर जीत होती है साइलेंस घमंड की. तुम शांति घमंड में रहना है, अर्थात शांत स्वरूप में रहना है. सिखाया जाता है ना, बाप को याद करो, डेड साइलेंस. मैं आत्मा शरीर से न्यारी हूँ. ಏನು ಹೇಳ್ತಿದ್ದಾರೆ? ಯಾದವರು ಕೌರವರು ಈಗ ಖಲಾಸ್ ಆಗಲೇಬೇಕು ಮಕ್ಕಳೇ, ಬೇರೆ ದಾರಿ ಇಲ್ಲ. ಯಾದವರಂದ್ರೆ ಯುರೋಪ್ ವಾಸಿ, ವಿಜ್ಞಾನದ ಅವ್ರಿಗೆ ಅಹಂಕಾರ ಇದೆ, ಎಲ್ಲದನ್ನೂ ಹೆಚ್ಚು ಕಡಿಮೆ ಮಾಡ್ತಿದಾರಲ್ವಾ, ಇಲ್ಲದೆ ಇರೋದೆಲ್ಲ ಅವರೇ ಬಂತಾನೆ. ನಮ್ಮ ಭಾರತ ಎಲ್ಲ ಗಬ್ಬೆ ಬರ್ಸಿ ಹೋಗಿದ್ದಿಲ್ಲಿ, ಎಲ್ಲ ಹಾಳು ಮಾಡಿ ನಮ್ದಿರೋದು ಏನೆಲ್ಲ ಇದೆ ರೀತಿ ನೀತಿಗಳು ಸಂಪ್ರದಾಯಗಳು, ನಮ್ದು ಎಲ್ಲ ಸಿಸ್ಟಮನ್ನು ಹೆಚ್ಚು ಕಡಿಮೆ ಮಾಡಿ ಹೋಗ್ಬಿಟ್ರತ್ಲಗಡೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮದು ವಿಜ್ಞಾನದವ್ರು ಫೇಲ್ ಆಗಲೇಬೇಕು, ಸೈಲೆನ್ಸಿನ ಮಕ್ಕಳು ನಿಮ್ಮದೇ ವಿಜಯ ಆಗಬೇಕು. ಅದಕ್ಕೆ ನಿರಂತರ ಸೈಲೆನ್ಸ್, ನನ್ನ ಆತ್ಮ ಶರೀರಿ ಅಂತ ಇರಿ. ಡೆಡ್ ಸೈಲೆನ್ಸ್, ನನ್ನ ಆತ್ಮ ಶರೀರದಿಂದ ನ್ಯಾರ. ಮಕ್ಕಳೇ, ನಾನು ಇದನ್ನೇ ಕಲ್ಸಕ್ಕೆ ಬಂದಿದ್ದೀನಿ. ಕೂತ್ಕೊಂಡ್ರ ಈಗ ಸೈಲೆನ್ಸಲ್ಲಿದ್ದು ಎಲ್ಲರಿಗೆ ಶಾಂತಿ ಕೊಡ್ತಾ ಇದ್ದೀರಾ? ಬಾಬನ ಎದುರುಗಡೆ ನೋಡ್ತಾ ಇದ್ದೀರಾ, ಮನೆಯಲ್ಲಿ ಏನು ಮಾಡ್ತಿದ್ದೀರಿ? ಯಾಕೆಂದ್ರೆ ಒಂದು ಸೆಕೆಂಡ್ ನೀವು ಅಟೆನ್ಷನ್ ಇಟ್ಟಿಲ್ಲ ಅಂದರೆ ಮನಸ್ಸು ಅಲ್ಲಿ ಇಲ್ಲಿ ಓಡೇ ಹೋಗ್ಬಿಡುತ್ತೆ. ಮನಸ್ಸು ಮಂಗಂತರ ತಾನೆ, ಅಲ್ಲಿ ಇನ್ನೊಂದು ಕೊಂಬೆ ಇನ್ನೊಂದು ಹುಡುಕ್ತಾ ಇರುತ್ತೆ. ಅದಕ್ಕೆ ಬ್ಯುಸಿ ಮಾಡಿ ಏನೇನು ಕೇಳ್ತೀರಾ ಹಂಗಂಗೆ ಅನುಭವ ಮಾಡ್ತಿದ್ರೆ ಮನಸ್ಸು ಬುದ್ಧಿ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ಏನು ಹೇಳಿದ್ರು ಬಾಬಾ? ನನ್ನ ನೆನಪು ಮಾಡಿ ಅಂದರೆ ಡೆಡ್ ಸೈಲೆನ್ಸ್. ಪರಮಧಾಮದಲ್ಲಿ ಸಂಕಲ್ಪಗಳಿಲ್ಲ, ಮಾತಿಲ್ಲ, ಡೆಡ್ ಸೈಲೆನ್ಸ್, ನ್ಯಾರ ಆಗ್ಬಿಡಿ. शरीर छोड़ने के लिए जैसे तुम पुरुषार्थ करते हो, ऐसे कभी कोई शरीर छोड़ने के लिए पुरुषार्थ करते है क्या? सारी दुनिया ढूंढ कर आओ, कोई है जो बोले ये आत्मा तुम अब ಯಾರಾದರೂ ಇದರ ನೋಡಿರ್ತಾರೆ, ये आत्मा अब तुमको शरीर छोड़ जाना है, पवित्र बनो, नहीं तो फिर सजा खानी पड़ेंगे. सजा कौन खाता है? आत्मा खाती है. तो ಇದು उस समय उसको साक्षात्कार होता है. साक्षात्कार के बगैर तो उसको सजा नहीं मिलती है. ಅಂದರೆ ನೀವು ಏನು ಅಭ್ಯಾಸ ಮಾಡ್ತಿದ್ದೀರಾ ತಂದೆಯ ನೆನಪಲ್ಲಿ ಡೆಡ್ ಸೈಲೆನ್ಸ್, ಶರೀರದಿಂದ ನ್ಯಾರಾಗಕ್ಕೆ, ಅಂದರೆ ಶರೀರ ಬಿಡೋ ಒಂದು ಪುರುಷಾರ್ಥ ಮಾಡ್ತಿದ್ದೀರಾ. ಅಂದರೆ ಲಾಸ್ಟಲ್ಲಿ ಅಂತಮತೆ ಸೋಗತೆ ಒಬ್ಬ ತಂದೆಯ ನೆನಪಲ್ಲಿ ಹೊರಟು ಬಿಡಬೇಕು, ಬೇರೆ ಯಾವ ನೆನಪುಗಳು ನನಗೆ ಬರಬಾರ್ದು, ಹಂಗೆ ಶರೀರ ಬಿಡಬೇಕನ್ನೋ ತಾನೇ ಪುರುಷಾರ್ಥ. ಬಾಬಾ ಹೇಳೋದು, ಪ್ರಪಂಚ ಹುಡುಕೊಂಡು ಬನ್ನಿ, ಯಾರಾದರೂ ಇಂಥ ಪುರುಷಾರ್ಥ ಮಾಡ್ತಾರಾ? ಮಾಡೋದು ಇಲ್ಲ. ಮಾಡಿಸ್ತಿದಾರಾ? ಅದು ಇಲ್ಲ. ತಂದೆ ಅಷ್ಟೇ ಹೇಳೋದು. ಯಾರು ಹೇಳ್ತಾರೆ? ನೀವೆಲ್ಲ ಶರೀರ ಈಗ ಮನೆಗೆ ಬರಬೇಕಾಗಿದೆ, ಶರೀರ ಬಿಡೋ ಪುರುಷಾರ್ಥ ಮಾಡಿ ಪವಿತ್ರರಾಗಿ ಅಂತ ಯಾರಾದರೂ ಹೇಳ್ತಾರ? ಯಾರು ಹೇಳಲ್ಲ.
ಇಲ್ಲ ಅಂದ್ರೆ ಮಾಡ್ಲಿಲ್ಲ ಪುರುಷಾರ್ಥ ಅಂದ್ರೆ ಬಾಬಾ ಇನ್ನ ಏನ್ ಹೇಳ್ತಾರೆ, ಶಿಕ್ಷೆ ತಿಂತೀರಾ, ಶಿಕ್ಷೆ ತಿನ್ನಕ್ ರೆಡಿ ಇರ್ಬೇಕಾಗುತ್ತೆ. ಶಿಕ್ಷೆನೂ ತಿನ್ನು, ಬಡ್ತಾ ಬಡಿತಾನೆ ಧರ್ಮರಾಜ, ಪದವಿ ಓಂ ಶಾಂತಿ, ಪದವಿ ಭ್ರಷ್ಟ ಆಗ್ಬಿಡುತ್ತೆ. ಶಿಕ್ಷೆ ತಿನ್ನೋದು ಯಾರು? ಆತ್ಮ. ಆತ್ಮ ಅವಾಗ ಬಾಯ್ ಬಡ್ಕೊಳುತ್ತೆ, ಅಯ್ಯೋ ಬಾಬಾ ನಿನ್ನ ಮಾತು ಕೇಳಬೇಕಾಗಿತ್ತು, ನಂಗೆ ಗೊತ್ತಾಗ್ಲಿಲ್ಲ, ನಾನು ಹಂಗೆ ಮಾಡಿಬಿಟ್ಟೆ, ನಾನು ಕೇರ್ಲೆಸ್ ಆಗಿದ್ದೆ, ನಾನು ಹಿಂಗೆ ತಪ್ಪು ಮಾಡಿದೆ, ಗೊತ್ತಾಗಿಲ್ಲ, ತಿನ್ನಪ್ಪ ಶಿಕ್ಷೆ ಅಂತಾರೆ. ಧರ್ಮರಾಜ ತಿನ್ನು, ಅಪ್ಪಂದು ಇನ್ಸಲ್ಟ್ ಮಾಡಿ ಮಾಡಿ ಇಟ್ಟಿದೆಯಲ್ಲ ಪ್ರತಿ ಹೆಜ್ಜೆಗೆ, ಶ್ರೀಮತ ಬಿಟ್ಬಿಟ್ಟು ತಿನ್ನು, ಸಾಕ್ಷಾತ್ಕಾರ ಆಗುತ್ತೆ. ಪ್ರತಿಯೊಂದು ಸಾಕ್ಷಾತ್ಕಾರ ಇಲ್ಲದೆ ಶಿಕ್ಷೆ ಕೊಡಲ್ಲ. तुमने ये पाप किया है, खाओ सजा, उस समय फील होती है जैसे जन्म जन्मांतर की सजा मिलती है. इतना दुख भोगना, बाकी सुख का बैलेंस क्या रहा. बाप कहते हैं अभी कोई पाप कर्म नहीं रखो, बच्चे अपना रजिस्टर रखो. ಅವಾಗ ಸಾಕ್ಷಾತ್ಕಾರ ಹೇಳಿ ಹೇಳಿ, ಯಾಕೆಂದ್ರೆ ಇವ್ರು ಚತುರರಾಗ್ಬಿಡ್ತಾರಲ್ಲ, ಬಾಬಾ ನಾನು ಮಾಡೇ ಇಲ್ಲ, ನನಗೆ ಯಾಕೆ ಶಿಕ್ಷೆ ಅಂದ್ರೆ, ನೋಡಪ್ಪ ಯಾವ ಜಾಗದಲ್ಲಿ ಏನೇನು ಕೆಲಸ, ಯಾವ್ಯಾವ ಕರ್ಮ ಯಾರ್ಯಾರ ಜೊತೆ ಮಾಡಿದ್ಯಾ, ತಿನ್ನು ಶಿಕ್ಷೆ. ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ, ಎಲ್ಲ ಸೀನ್ ನೆನಪು ಬರುತ್ತೆ. ಅದಕ್ಕೆ ಆ ಟೈಮಲ್ಲಿ ತುಂಬ ದುಃಖ ಆಗುತ್ತೆ ಆತ್ಮನಿಗೆ. ಹೆಂಗೆ ದುಃಖ ಆಗುತ್ತೆ ಅಂದರೆ, ಜನ್ಮಾಂತರದ ಎಲ್ಲ ಒಟ್ಟಿಗೆ ಸೇರಿಸಿ ಶಿಕ್ಷೆ. ಆ ಟೈಮ್ದು ಬಾಬಾ ಅವ್ಯಕ್ತ ಮುರುಳಿಗಳಲ್ಲಿ ವರ್ಣನೆ ಮಾಡ್ತಾರೆ, ಭಯಾನಕವಾಗಿದೆ. ಕೋಟಿ ವರ್ಷಗಳು ಯಾರಿಗಾದರೂ ಕಠಿಣವಾದ ಶಿಕ್ಷೆ ಕೊಟ್ಟರೆ ಒಂದೊಂದು ಸೆಕೆಂಡ್ ಎಷ್ಟು ಕಷ್ಟ, ಅದು ಬಾಬಾ ಹೇಳ್ತಾರೆ ಒಂದೊಂದು ಸೆಕೆಂಡ್ ಅಷ್ಟು ಕಷ್ಟದ ಅನುಭವ ಆಗುತ್ತೆ ಆತ್ಮಕ್ಕೆ ಶಿಕ್ಷೆ. ಇಷ್ಟೆಲ್ಲ ದುಃಖ ಅನುಭವಿಸುತ್ತೆ, ಇನ್ನು ಸುಖ ಏನು ಬ್ಯಾಲೆನ್ಸ್ ಉಳ್ಕೊಳ್ತು, ಯಾಕೆಂದ್ರೆ ಅಂಥ ಕರ್ಮ ಶ್ರೇಷ್ಠ ಮಾಡಲೇ ಇಲ್ಲಲ್ಲ. ಅದಕ್ಕೆ ಮಕ್ಕಳೇ, ನನ್ನವರಾದ್ಮೇಲೆ ಪಾಪ ಕರ್ಮ ಮಾಡಬೇಡ್ರಿ, ನಿಮ್ಮ ರಿಜಿಸ್ಟ್ರ್ ಇಟ್ಕೊಳ್ರಪ್ಪ, ಒಳ್ಳೆ ಕರ್ಮಗಳ ರಿಜಿಸ್ಟರು. हर एक स्कूल में चाल चलन का रजिस्टर रखते हैं. एजुकेशन मिनिस्टर भी कहेंगे भारत का कैरेक्टर ठीक नहीं, बोलो हम इस लक्ष्मी नारायण जैसे कैरेक्टर बनाते हैं. ये लक्ष्मी नारायण का चित्र तो सदा साथ होना चाहिए. लक्ष्मी नारायण अंद्रेनु, ಆತ್ಮನ ಪರಿಪೂರ್ಣ ಸ್ಥಿತಿ, ಎಲ್ಲ ಗುಣಗಳ, ಎಲ್ಲ ಕಲೆಗಳ, ಎಲ್ಲ ಅಹಿಂಸಾ, ಪರಮೋಧರ್ಮಿ, ಮರ್ಯಾದಾ ಪುರುಷೋತ್ತಮ, ಎಲ್ಲದರ ಸಂಪನ್ನ ಚಾರ್ಟ್. ಅದಕ್ಕೆ ಸ್ಕೂಲಲ್ಲಿನೂ ಮಕ್ಕಳದು ರಿಜಿಸ್ಟರ್ ಇಡ್ತಾರೆ ನೋಡಿ, ಇವನು ಎಂಥವ ಶೈತಾನ ಏನು ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಗೆಟ್ ಔಟ್ ಮಾಡ್ತಾರೆ ಸ್ಕೂಲಿಂದ. ಎಜುಕೇಷನ್ ಮಿನಿಸ್ಟ್ರಿಗೆ ಏನು ಹೇಳ್ತಾರೆ, ಭಾರತದಲ್ಲಿ ಮಕ್ಕಳ ಕ್ಯಾರೆಕ್ಟರ್ ದಿನ ಪ್ರತಿದಿನ ಹಾಳಾಗ್ತಾ ಇದೆ ಅಂತ. ಅವ್ರಿಗೆ ಹೇಳ್ರಿ, ನೋಡ್ರಿ ನಾವು ಇಲ್ಲಿ ಏನು ದೇವತಾಚಾರ ಕ್ಯಾರೆಕ್ಟರ್ ಮಾಡ್ತಿದ್ದೀವಿ ಎಲ್ಲರದು, ನಿಮ್ಮ ಚಿತ್ರ ಜೊತೆ ಇರಲಿ ಮಕ್ಕಳೇ, ಅವ್ರಿಗೆ ಹೇಳಿ ಇದು ಲಕ್ಷ್ಯ ಇಲ್ಲಿದು, हम ऐसे बनते इस आदि सनातन देवी देवता धर्म की हम स्थापना कर रहे हैं ಶ್ರೀಮತ್ ಪರ್. ಅವ್ರಿಗೆ ಕ್ಲಿಯರ್ ಮಾಡಬೇಕು, ತಂದೆ ಪರಮಾತ್ಮನ ಶ್ರೀಮತದ ಪ್ರಮಾಣ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಿದೆ. यहाँ चाल चलन को सुधारा जाता है. तुम्हारी यहाँ कचेरी भी होती है, सब सेंटर्स पर बच्चों को कचेरी करना चाहिए. रोज बोलो, चार्ट रखो तो सुधार होगा. किसकी तकदीर में नहीं है तो फिर सुस्ती कर लेते हैं. चार्ट रखना बड़ा अच्छा है. ಚಾರ್ಟ್ ಇಡೋದ್ರಲ್ಲಿನೂ ಲೇಜಿ ಅಂತಾರೆ, ಆಲಸ್ಯ ಮಾಡ್ತಾರೆ. ಅದಕ್ಕೇನು ಹೇಳ್ತಾರೆ ಬಾಬಾ, ಮಕ್ಕಳೇ ಇಲ್ಲಿ ಅಂದರೆ ಹೇಳ್ರಿ ಮಿನಿಸ್ಟ್ರಿಗೆ, ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲರ ಚಲನೆ ವಲನೆಗಳನ್ನು ಪರಿವರ್ತನೆ ಮಾಡಲಾಗುತ್ತೆ, ಕರೆಕ್ಷನ್ ಮಾಡಲಾಗುತ್ತೆ. ಇಲ್ಲಿ ಡೈಲಿ ಕಚೇರಿ ನಡೆಯುತ್ತೆ. ಬಾಬಾ ಇರುವಾಗ ಡೈಲಿ ಕಚೇರಿ, ಏನೋ ಎಲ್ಲರೂ ಸಂಘಟನೆಯಲ್ಲಿ ಕೂತ್ಕೊಳ್ತಿದ್ರು, ಯಾರ್ಯಾರು ತಪ್ಪು ಮಾಡಿದ್ರಿ ಹೇಳ್ರಿ ಅಂತ. ಯಾರು ಹೇಳಲಿಲ್ಲ ಅಂದರೆ ಬಾಬಾ ಹೇಳ್ತಿದ್ರು, ಸರಿ ಯಾರನ್ನು ನೋಡಿದ್ರಿ ಮಿಸ್ಟೇಕ್ ಮಾಡೋದು ಅವ್ರು ಹೇಳ್ರಿ ಅಂತ. ಆದರೆ ಅವರೆಲ್ಲ ಸತ್ಯವಾಗಿದ್ದರು, ಸುಳ್ಳು ಹೇಳ್ತಿರ್ಲಿಲ್ಲ. ಅಯ್ಯೋ ಇವ್ರ ಬಗ್ಗೆ ಹೇಳಿದ್ರೆ ನನಗೇನಕ್ಕೆ, ನಾನು ಮುಚ್ಚಿಟ್ಕೊಳ್ಳೋಣ ಅಂತ ಮುಚ್ಚಿಡ್ತಿರ್ಲಿಲ್ಲ, ಹೇಳ್ಬಿಡ್ತಿದ್ರು. ಅವ್ರು ತಪ್ಪು ಮಾಡಿದವ್ರು ಹೇಳಲಿಲ್ಲ ಅಂದರೆ ಕೆಲವ್ರು ಗಿಲ್ಟು ಹೇಳಲ್ಲ, ಬೇರೆಯವ್ರು ಹೇಳ್ತಿದ್ರು ಇವ್ರು ಹಿಂಗೆ ಮಾಡ್ತಾರೆ ಅಂತ. ಯಾಕೆಂದರೆ ಗೊತ್ತಿದ್ದು ಹೇಳಲಿಲ್ಲ ಅಂದರೆ ಅವ್ರು ಮಾಡಿರೋದು ಪಾಪದ್ದೆಲ್ಲ ಇವ್ರಿಗೆ ಬರ್ತದೆ. ನೋಡಿರೋರು ಸುಮ್ಮನೆ ಇದ್ದರೆ ಬಾಯಿ ಮುಚ್ಕೊಂಡು, ಅವ್ರ ಮೇಲೆ ಅವರು ಉದ್ಧಾರದ ಕಲ್ಯಾಣದ ಭಾವನೆ ಇಟ್ಕೊಂಡಾದರೂ ಹೇಳ್ಬೇಕಲ್ಲ, ಅವ್ರು ಉದ್ಧಾರ ಆಗ್ಬೇಕಂತ. ಮುಚ್ಚಿಟ್ಕೊಳ್ಳೋದಲ್ಲ.
ಏನಂತಾರೆ ಅವ್ರು ಏನಾದರೂ ಅಂದ್ಕೊಳ್ಳಿ, ನಾನು ಭಗವಂತನ ಮುಂದೆ ಸತ್ಯವಾಗಿರ್ಬೇಕಲ್ವ, ಅದಾದರೂ ಅಕಲ್ ಇರಬೇಕಲ್ಲ, ಬುದ್ಧಿ. कोई भी बात है ना अपना चार्ट खुद ही सच्चाई से बोलना चाहिए. ಜೀವನದಲ್ಲಿ ತಾನು ಸತ್ಯವಾಗಿರಬೇಕು, ತನ್ನ ಸತ್ಯ ಚಾರ್ಟ್. ಇವನ್ ಒಂದೊಂದು ಸಂಕಲ್ಪದ ಮಿಸ್ಟೇಕ್ ಆದ್ರೂ ಬಾಬನಿಗೆ ಕ್ಲಿಯರ್ ಇರಬೇಕು. ಸ್ಪಷ್ಟ ಹಿ ಶ್ರೇಷ್ಠ. ತಂದೆಯ ಮುಂದೆ ನಾನು ಏನು ಅನ್ನೋದು ಸ್ಪಷ್ಟ ಮಾಡಿದಾಗಲೇ ನಾನು ಶ್ರೇಷ್ಠ ಆಗೋಕ್ಕಾಗತ್ತೆ. ತುಮ್ ಜಾನ್ತೆ ಹೋ ಇಸ್ 84 के चक्र को जानने से ही चक्रवर्ती राजा बन जाते हैं. कितना सहज है और फिर पवित्र भी बनना है. याद की यात्रा का चार्ट रखो, इसमें तुमको बहुत फायदा है. नोटबुक नहीं निकाला तो समझो बाबा को याद नहीं किया. ನೋಟ್ಬುಕ್ ಸದಾ ಹಾತ್ ಮೇ ಹೋ. ಕ್ಲಾಸಲ್ಲಿನೂ ನೋಟ್ಬುಕ್ ಇಟ್ಕೊಂಡು ಕೂತಿದ್ದೀರಾ? ಬಾಬಾ ಹೇಳ್ತಾರೆ ಯಾರ ಕೈಯಲ್ಲಿ ನೋಟ್ಬುಕ್ ಇಲ್ಲ ಇವತ್ತು ಡಿಕ್ಲೇರ್ ಏನು ಮಾಡ್ತಿದ್ದಾರೆ, ನನ್ನ ನೆನಪಿಲ್ಲ, ಅವ್ರಿಗೆ ನೆನ್ಪು ಮಾಡೋ ಇಂಟ್ರೆಸ್ಟ್ ಇಲ್ಲ, ಅದಕ್ಕೇನೆ ಪುಸ್ತಕ ಇಟ್ಕೊಂಡು ಬರೆಯಲ್ಲ, ಮುರುಳಿ ಪಾಯಿಂಟ್ ಬುದ್ಧಿಯಲ್ಲಿ ಇಟ್ಕೊಳ್ಳಲ್ಲ. ಚಾರ್ಟ್ ಇಡ್ರಿ, ಇದರಲ್ಲೇ ಫಾಯ್ದಾ, ಲಾಭ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಚಾರ್ಟ್ ಕ್ಯಾ ರಖೋ, ಹಮ್ ಕಿತ್ನಾ ಸಮಯ ಯಾದ್ ಕಿಯಾ, ಬಾಬೋರನ್ನ ಎಷ್ಟು ಟೈಮ್ ನೆನಪು ಮಾಡಿದೆ. याद बिगर जंक उतर न सके, कट उतारने के लिए चीज को घासलेट में डालते हैं. कर्म करते हुए बाप को याद करना है तो पुरुषार्थ का फल मिल जाएगा. मेहनत है ना, ऐसे ही थोड़े ही ताज तख्त दे देंगे सिर पर. ಬಾಬಾ ಹೇಳೋದು ಈಗ ತಲೆ ಮೇಲೆ ಎಷ್ಟು ಹೊರೆ ಇದೆ, ಆತ್ಮ ತುಕ್ಕು ಹಿಡ್ಕೊಂಡ್ಬಿಟ್ಟಿದೆ. ಈಗ ತುಕ್ಕು ಬಿಡ್ಬೇಕಂತಂದ್ರೆ ಆ ಕೆರೋಸಿನಲ್ಲಿ ಹಾಕ್ತಿದ್ರು ಹಿಂದೆ, ಹಂಗೆ ಆತ್ಮನನ್ನ ನೆನಪಲ್ಲಿ ಮುಳುಗಿಸ್ಬಿಡ್ಬೇಕು. ಅಷ್ಟು ಕಿಚಡ್ ಪಟ್ಟಿ ತಗೊಂಬಂದಿದೆ ಆತ್ಮ 2 ಯುಗದ್ದು. ಅವಾಗಲೇ ಇದೆಲ್ಲ ಹೋಗೋದು. ಮಕ್ಕಳೇ ಏನು ಪರಿಶ್ರಮ ಪಡೆದೆ ನಿಮ್ಮ ತಲೆ ಮೇಲೆ ಸುಮ್ಮನೆ ಕಿರೀಟ ಬಂದ್ಬಿಡತ್ತಾ? ಹಂಗೆ ಇಡೋಕ್ಕಾಗಲ್ಲ ಕಿರೀಟನ. ಶ್ರೇಷ್ಠ ಪದವಿ ಯಾರು ತಗೊಳ್ಳೋದು? ಯಾರು ನೆನಪಿನ ಪರಿಶ್ರಮ, ತನ್ನ ಪರಿವರ್ತನೆಯ ಪರಿಶ್ರಮ, ತನ್ನಲ್ಲಿ ಗುಣಗಳ ಧಾರಣೆ ಮಾಡೋ ಪರಿಶ್ರಮ, ತನ್ನ ಕರ್ಮದ ಸುಧಾರಣೆ ಮಾಡೋ ಪರಿಶ್ರಮ ಪಡ್ತಾರೆ, ಅವ್ರಿಗೆ ಸಿಕ್ಕೋದು. ಸ್ಕೂಲಲ್ಲಿನೂ ರ್ಯಾಂಕ್ ಸುಮ್ಮನೆ ಬರ್ತಾರಾ? ರಾತ್ರಿ ಬೆಳಗ್ಗೆ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಮಕ್ಕಳು ಓದ್ತಾರೋ ಇಲ್ವೋ? ಹೊರಗಡೆ ಕತೆಗಳೆಲ್ಲ ತಲೆ ಯಾವ ತಂಟೆಗೆ ಹೋಗಲ್ಲ, ಹೆಂಗೆ ಒಳಗಡೆ ಕೂತ್ಕೊಂಡು ಓದ್ತಾರೆ. ಹಂಗೆ ಇಲ್ಲೂ ಮಾಡಬೇಕಲ್ವ? ಕೆಲ್ಸಕ್ಕೆ ಬರೋದು ವಿದ್ಯೆಗೆ 10-15 ಗಂಟೆ ಕೊಡ್ತಾರೆ. ಇಲ್ಲಿ ಇಷ್ಟೆಲ್ಲ ಪದವಿ ಕೊಟ್ಬಿಟ್ರೆ ಬರೀ 1 ಗಂಟೆ ಏನೋ ಒಂದಿಷ್ಟು ಕೇಳಿದೆ, ಒಂದು ಏನೋ ಹರಿಕತೆ ಥರ ಎದ್ದೋದೆ, ಇದೇನಾದರೂ ಪಡಾಯಿನ ಇದು? ದಾದಿ ಹೇಳೋರು ಇಲ್ಲೇನು ಹರಿಕತೆ ಹೇಳ್ತಾ ಇದ್ದೀವ, ಬಂದ್ಬಿಟ್ಟು ನೀವು ಎಲ್ಲ ತಂಬೂರಿ ಹಿಡ್ಕೊಂಡು ಸುಮ್ಮನೆ ಕೇಳ್ಕೊಂಡು ಎದ್ದೋಗಕ್ಕೆ ಅಂತ ಅನ್ನೋರು. ಕೇಳಿಸ್ತಿದ್ಯಾ? ಮುರುಳಿ ಯಾವಾಗ್ಲೂ ನೋಟ್ಬುಕ್ ಇಸ್ಕೊಂಡು ತಿರ್ಗ ಇಡೀ ದಿನ ನೋಡ್ತಾ ಇರಬೇಕು, ಅದ್ರ ಚಿಂತನೆ ಮಾಡ್ತಿರ್ಬೇಕು, ಬಾಬಂಗೆ ಒಪ್ಪಿಸ್ತಾ ಇರಬೇಕು. ಬಾಬಾ ನೀವು ಇವತ್ತು ಹೇಳಿದ್ರಿ, ನಾನು ಚಾರ್ಟ್ ಇಡ್ತಿದ್ದೀನಿ ಬಾಬಾ, ನಾನು ಎಲ್ಲ ಥರದ ಚಾರ್ಟ್ ಇಡ್ತೀನಿ, ನಾನು ಸರಿ ಇರ್ತೀನಿ ಎಲ್ಲ ಹೇಳ್ರಿ. ಪಡಾಯಿ ಬಿಲ್ಕುಲ್ ಸಹಜ. ನಾನೇನು ಕಷ್ಟಪಡೋ ಈ ವಿದ್ಯೆ ಓದಿಸ್ತಿದ್ದೀನ, ಎಷ್ಟು ಈಸಿಯಾಗಿ ಹೇಳ್ತಿದ್ದೀನಿ ಮಕ್ಕಳೇ. ಇಸ್ಮೆ ಹಾತ್ ಪಾವ್ ಆದಿ ಕೂತ್ ಚಲಾನ ನಯ್ಯೆ. ನೀವೇನು ಸರ್ಕಸ್ ಮಾಡೋಕ್ಕೆ ಹೇಳ್ತಿದ್ದೀನ? ಅದೂ ಇಲ್ಲ. ಅಲ್ಲಾದರೆ ಅವ್ರ ಹಠಯೋಗದಲ್ಲಿ ತಲೆ ಕೆಳಗೆ ಮಾಡ್ರಿ ಮೇಲ್ ಮಾಡಲಿ ಏನೇನೋ ಎಲ್ಲ ಹೇಳ್ತಾರೆ. बुद्धि में है शिव बाबा से ब्रह्मा द्वारा हम ये बन रहे हैं. कहाँ भी जाते हो तो बैज पड़ा रहे. बोलो वास्तव में ही कोर्ट ऑफ आर्म्स ये है. समझाने की बड़ी रॉयल्टी चाहिए, बहुत मीठेपन से समझाना है. कोर्ट ऑफ आर्म्स पर भी समझाना है. प्रीत बुद्धि और विपरीत बुद्धि किसको कहा जाता है? बाप, तुम बाप को जानते हो. लौकिक बाप को तो गाड नहीं कहेंगे ना, ये बेहद का बाप है. बाप ही पतित पावन सुख का सागर है. हमारा बाबा कौन है? सुख का सागर है. तो ಇದು ಮೂಲ ಮಾತು. ಬಾಬಾ ಹೇಳ್ತಿರೋದು ತಂದೆ ಬ್ರಹ್ಮನ ಹತ್ರ ಓದಿಸ್ತಿದ್ದಾರೆ. ಎಲ್ಲೇ ಹೋದ್ರೆ ಜ್ಞಾನ ಕೊಡೋದಕ್ಕೂ ಮುಂಚೆ ನೀವು ನೋಡ್ಕೋಬೇಕು ನನ್ನ ಬ್ಯಾಡ್ಜ್ ಇದೆಯಾ ಅಂತ. ಇದು ಬಾಬಂದು ಒಂದು ದೊಡ್ಡ ಸೀಲ್ ಇದ್ದ ಹಾಗೆ. ಒಂದು ಸಂಸ್ಥೆ ಅಂತಂದಮೇಲೆ ಅದರದ್ದೊಂದು ಹೆಂಗೆ ಮಿಲ್ಟ್ರಿಯಲ್ಲಿ ಅವ್ರದ್ದು ಎಲ್ಲ ಬ್ಯಾಡ್ಜಸ್ ಇರುತ್ತೆ, ಆ ಥರ ಕೋಟ್ ಆಫ್ ಆರ್ಮ್ಸ್. ಹೇಳೋದ್ರಲ್ಲಿನೂ ತುಂಬ ರಾಯಲ್ಟಿ ಇರಬೇಕು, ಸ್ವೀಟಾಗಿ ಹೇಳಿ. ಇಲ್ಲ ಅಂತಂದರೆ ಏನು ಹೇಳ್ತಾರೆ ಬಾಬವರು? ವಿಪರೀತ ಬುದ್ಧಿ ಅಂತ ಹೇಳಲಾಗುತ್ತೆ. ಪ್ರೀತ ಬುದ್ಧಿ, ವಿಪರೀತ ಬುದ್ಧಿ. ಬಾಬವ್ರ ಅನುಸಾರ ನಡೆಯೋದು ಪ್ರೀತ ಬುದ್ಧಿ, ಬಾಬವ್ರ ವಿರುದ್ಧ ನಡೆಯೋದು, ಶ್ರೀಮತ ಬಿಡೋದಂದರೆ ವಿಪರೀತ ಬುದ್ಧಿ. ಈಗ ಚಾರ್ಟ್ ಇಡಲ್ಲ ಅಂದ್ರೂ ಏನಂತಾರೆ ಬಾಬಾ? ವಿಪರೀತ ಬುದ್ಧಿಗಳಿವರು ಅಂತಾರೆ. ಹುಷಾರಾಗಿರ್ರಿ, ಬರೀರಿ ಚಾರ್ಟು.
ಸಿ ಇಡೀ ದಿನ ಗಳಿಗೆ ಚೆಕ್ಕಿಂಗ್ ಇರಬೇಕು. ತನ್ನ ಮನಸ್ಸು ಜೀರಿಂಬೆ ಥರ ಹೋಗ್ತಾ ಇರುತ್ತೆ. ಅದು ಏನೇನು ಎಲ್ಲೆಲ್ಲಿ ಯೋಚನೆ ಮಾಡಿದೆ ಅನ್ನೋದು ಏನು ರಾತ್ರಿ ನೆನಪಿರುತ್ತಾ? ಆಗಾಗ್ಗೆ ಬಾಬುವ್ರಿಗೆ ಹೇಳ್ತಾ ಇರಬೇಕು. ತನ್ನ ಚಾರ್ಟ್ ಫಿಕ್ಸ್ ಮಾಡ್ಕೋಬೇಕು ಮನಸ್ಸಿ ಬುದ್ಧಿದು. ನಾನು ಅರ್ಧ ಗಂಟೆಗೆ ಏನೇನು ಚಿಂತನೆ ಮಾಡ್ಬೇಕು, ಏನೇನು ಅನುಭವ ಮಾಡ್ಬೇಕು. ಅದು ಬಿಟ್ಟು ಇನ್ನೇನಾದರೂ ಮಾಡಿದ್ರೆ ಬಾಬುಂಗೆ ಹೇಳ್ಬೇಕು, ಬಾಬಾ ನೋಡು ಹಿಂಗೆ ಇಟ್ಕೊಂಡಿದ್ದೆ, ಈಗ ಓಡೋಗೋಯ್ತು ಬುದ್ಧಿ ಅಂತ. ಲೌಕಿಕ ತಂದೆಗೆ ಪರಮಾತ್ಮ ಅಂತ ಹೇಳಲ್ಲ, ಒಬ್ಬರೇ ಬೇಹದ್ ತಂದೆ ಸುಖ ಸಾಗರ ಪತಿತ ಪಾವನ ಆಗಿದ್ದಾರೆ. ಜಿನ್ಸೆ ಸುಖ ಗಣೇರೇ ಮಿಲ್ತಾ है, ಯಾರಿಂದ ಅತಿಯಾದ ಅಪಾರ ಸುಖ ಸಿಗುತ್ತೆ. अज्ञान काल में समझते हैं माँ बाप सुख देते हैं, ससुर घर भेज देते हैं. अब तुम्हारा है बेहद का ससुर घर, वो है हद का. वो माँ बाप करके 5-7 लाख या करोड़ देंगे. तुम्हारा तो बाप ने नाम रखा है पद्मापतम पति बनने वाले बच्चों. वहाँ तो पैसे की तो बात ही नहीं है, सब कुछ मिल जाता है. बड़े अच्छे अच्छे महल होते हैं, जन्म जन्मांतर के लिए तुमको महल मिलता. सुदामा का मिसाल है, चावल मुट्ठी सुना है ना? तो यहाँ भी क्या होता है, वो ले आते हैं ऐसे ऐसे बच्चे प्यार से. अब चावल रूखा थोड़े ही खाएंगे, तो उनको साथ कुछ मिला, मसाले आदि भी ले आते हैं. कितना प्रेम से ले आते हैं. बाबा तो हमको जन्म जन्मांतर के लिए देंगे, इसलिए उसको कहा जाता है दाता. ತಂದೆ ಹೇಳೋದು, ಅರೆ ಮಕ್ಕಳೇ, ನಿಮ್ಮ ಲೌಕಿಕ ತಂದೆ ಆದರೆ 5-7 ಕೋಟಿ ಕೊಡ್ಬೋದು, ಇಲ್ಲ ಲಕ್ಷ ಕೊಡ್ಬೋದು. ನಾನು ಇಟ್ಟು ಕೊಡ್ತೀನಿ ನೋಡ್ರಿ, ಎಣಿಕೆನೇ ಇಲ್ಲ. ಚಿನ್ನದ ಮೆಹಲಿಗೆ ಅದಕ್ಕೆ ಅದರದ್ದು ಈಕ್ವಲ್ ಈ ಭಾರತದ್ದೆಲ್ಲ ಒಂದು ಮೆಹಲಿಗೆ ಈಕ್ವಲ್ ಆಗಿ ಇಲ್ಲಿ ಇವತ್ತು ಚಿನ್ನ ಇಲ್ಲ. ನಮ್ಮ ಸಿಂಹಾಸನ ಹೆಂಗಿರ್ಬೋದು, ಎಲ್ಲ ಗೋಡೆಗಳಲ್ಲೆಲ್ಲ ಎಲ್ಲಲ್ಲೇ ವಜ್ರಗಳು ಇಟ್ಟಿರ್ತಾರೆ, ದೊಡ್ಡದು. ಅದು ಇಲ್ವೇ ಇಲ್ಲ ಈಗೇನು. ಅಷ್ಟೊಂದು ಸಂಪತ್ತಿರುತ್ತೆ ಮಕ್ಕಳೇ. ಸುಧಾಮನ ಒಂದು ಇಡೀ ಚಾವಲ್ ಕೊಟ್ಟರೆ ಮೆಹಲ್ ಸಿಕ್ತು ಅಂತಾರೆ. ಜನ್ಮಾಂತರಕ್ಕೆ ಮೆಹಲ್ ಸಿಗುತ್ತೆ. ಮಕ್ಕಳು ಅಂತಾರೆ, ಬಡವರು ಇರೋರು ಬಾಬನಿಗೆ ಅಷ್ಟು ಪ್ರೀತಿಯಿಂದ ತಗೊಂಡು ಬಂದರೆ ಅದ್ರ ಜೊತೆ ಬಾಬನಿಗೆ ಮಸಾಲೆ ಅದು ಏನೇನು ಬೇಕೋ ಎಲ್ಲ ಹಾಕಿ ತಗೊಂಡು ಬರೋದು. ಅದು ತಂದರೆ ಬಾಬಾ ಹೇಳೋರು, ಈ ಬಚ್ಚಿಕ ಸಾರ ಕರೋ ಮೇ ಕಾತಾವು ಅಂತ. ಅಂದರೆ ಅವ್ರು ಎಷ್ಟು ಪ್ರೀತಿ, ಎಷ್ಟು ಶ್ರದ್ಧೆಯಿಂದ ತರ್ಬೋದು ಯೋಚನೆ ಮಾಡಿ. ಬಾಬಾ ಅದನ್ನು ಮಾಡಿ ಭೋಗಕ್ಕಿಡಿ, ನಾನು ಊಟ ಮಾಡ್ತೀನಿ ಅಂತ ಹೇಳಬೇಕಂದ್ರೆ ಶಿವ ಬಾಬಾ ಅಂದಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇರ್ಬೋದು. ಹಂಗೆ ಬಾಬಾ ಹೇಳ್ತಿರೋದು, ದಾತ ಅಲ್ವಾ, ತಂದೆಗೆ ಇಷ್ಟು ಕೊಟ್ಟರೆ ಅವ್ರು ಅಷ್ಟು ಕೊಡ್ತಾರೆ. ಯಾಕೆ ಹೆಸರೇ ನಿಮ್ದೇನು ಇಟ್ಟಿದ್ದೀನಿ ನಾನು, ಪದಮಾಪದಂ ಭಾಗ್ಯಶಾಲಿಗಳು ನನ್ನ ಮಕ್ಕಳು. भक्ति मार्ग में तो तुम ईश्वरार्थ देते हो तो अल्प काल के लिए दूसरे जन्म में मिल जाता है. कोई गरीबों को देते हैं, कॉलेज बनाते तो दूसरे जन्म में पढ़ाई का दान मिलता है. ಅಂದರೆ ಈಶ್ವರಾರ್ಥವಾಗಿ ಏನು ಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲಕ್ಕೆ ಸಿಗುತ್ತೆ. ಏನು ಕೊಡ್ತಾರೆ ಅಷ್ಟು. ಬಡವರಿಗೆ ದಾನ ಮಾಡ್ತಾರೆ, ಕಾಲೇಜ್ ಕಟ್ಟಿಸ್ತಾರೆ, ಅದರದ್ದು ರಿಟರ್ನ್ ನೆಕ್ಸ್ಟ್ ಜನ್ಮದಲ್ಲಿ ಚೆನ್ನಾಗಿ ಓದ್ತಾರೆ. ದಾನದ ರಿಟರ್ನ್ ಸಿಕ್ಕೇ ಸಿಗುತ್ತೆ ಈಶ್ವರಾರ್ಥವಾಗಿ ಮಾಡಿದಾಗ. धर्मशालाएं बनाते तो मकान मिलता, क्योंकि धर्मशाला में बहुत आकर सुख लेते. ये तो जन्म जन्मांतर की बात है, तुम जानते हो. शिव बाबा को जो देते हैं वो सब हमारे ही काम में लगाते हैं. शिव बाबा तो अपने पास रखते नहीं हैं. ಧರ್ಮಶಾಲೆಗಳು ಅಂದರೆ ಫ್ರೀ ಛತ್ರಗಳು ಮಾಡ್ತಿದ್ರು ನೋಡಿ ಹಿಂದೆ. ಸೊ ಅವಾಗ ಎಷ್ಟು ಜನ ಬಂದು ಸುಖಿ ಆಗ್ತಿದ್ರು. ಟ್ರಾವೆಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರೋವ್ರಿಗೆ ಅಷ್ಟು ಸುವಿಧಾ ಇರ್ತಿತ್ತು. ಈಗಿನ ಧರ್ಮಶಾಲೆ ಛತ್ರಗಳಲ್ಲ, ಎಲ್ಲ ದುಡ್ಡು ಇನ್ನೂ ಜಾಸ್ತಿ ತಗೋತಾರೆ. ಬಾಬಾ ಹೇಳ್ತಾರೆ ಅವರಿಗೆ ಒಳ್ಳೊಳ್ಳೆ ಮನೆಗಳು ಸಿಗ್ತಾ ಇತ್ತು. ಏನು ದಾನ ಮಾಡಿದ್ರು ಅವ್ರಿಗೆ ರಿಟರ್ನ್ ಸಿಕ್ತು. ಬಟ್ ಇಲ್ಲಿ ಮಕ್ಕಳೇ, ನಿಮಗೆ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳಿಗೆ ಮತ್ತು ಎಲ್ಲದೂ ಒಂದು ಕೊಟ್ಟರೆ ಸಂಪನ್ನವಾಗಿ ಈಗ ಸೆಂಟ್ರ್ ಕಟ್ಟಿಸ್ಕೊಡ್ತಾರೆ. ಅವ್ರಿಗೆ ಲಾಸ್ಟ್ ಜನ್ಮದವರೆಗೆ ಅದು ಗ್ಯಾರಂಟಿಡ್ ಪ್ಯಾಲೇಸ್ ಬುಕ್ ಮಾಡ್ಕೊಂಡಂಗೆ. ಹಂಗೆ ಏನು ಮಾಡ್ತಾರೆ ಅದು ಇಲ್ಲಿ ಜನ್ಮಾಂತರಕ್ಕೆ ಸಿಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಹೇಳೋದು, ತಂದೆ ಕೊಟ್ಟಿದ್ದು ಯಾವುದೂ ಕಡಿಮೆ ಆಗಲ್ಲ. ಮತ್ತೆ ಇನ್ನೇನು ಹೇಳ್ತಿದ್ದಾರೆ, ಮಕ್ಕಳೇ ನೀವೇನು ಕೊಡ್ತೀರೋ ನಿಮಗೆ ಯೂಸ್ ಮಾಡ್ತೀನಿ, ನಾನೇನು ಪರಮಧಾಮಕ್ಕೆ ಹೊತ್ಕೊಂಡು ಹೋಗ್ತೀನ, ಏನು ನನಗೇನು ಬೇಕಾಗಿಲ್ಲ. ಇನ್ಕೋ ಭಿ ಕಹಾ सब कुछ दे दो तो विश्व का मालिक बन जाएंगे. विनाश साक्षात्कार भी कराया, राजाई का भी साक्षात्कार कराया.
बस नशा चढ़ गया, बाबा हमको विश्व का मालिक बनाते। गीता में भी है ना, अर्जुन को साक्षात्कार कराया, मुझे याद करो तो तुम ये बनेंगे। ವಿನಾಶ और ಸ್ಥಾಪನಾ का ಸಾಕ್ಷಾತ್ಕಾರ कराया। ಬ್ರಹ್ಮ ಬಾಬಂಗೂ ಏನು ಹೇಳಿದ್ರು, ನೋಡಪ್ಪ ನಿನ್ನ ಹತ್ರ ಇರೋದೆಲ್ಲ ಕೊಟ್ಬಿಡು, ನನಗೆ ವಿಶ್ವದ ಮಾಲೀಕನಾಗ್ತೀಯ. ಸಾಕ್ಷಾತ್ಕಾರ ಮಾಡಿಸಿದ್ರು, ಸೃಷ್ಟಿ ಹೆಂಗೆ ವಿನಾಶ ಆಗ್ತಿದೆ, ಸತ್ಯುಗ ಹೆಂಗೆ, ನೋಡಿ ನೀನು ಅಲ್ಲಿ ಹೆಂಗಿರ್ತೀಯ, ಅಲ್ಲಿ ಎಷ್ಟು ಸಂಪತ್ತಿದೆ. ಬಾಬಂಗೆ ನಶೆ ಬಂದ್ಬಿಡ್ತು, ಅದೆಲ್ಲ ಕಲ್ಲು ಬಾಬವ್ರು ಕೊಡೋದ್ರ ಮುಂದೆ. ನೀವು ಎಷ್ಟೇ ಕೋಟಿ ಕೊಡಿ, ಅದೊಂದು ಇಡೀ ಅಕ್ಕಿ ಇದ್ದಷ್ಟೇ ಶಿವಬಾಬಾ ಕೊಡೋದ್ರ ಮುಂದೆ. ನೀವು ಯೋಚನೆ ಮಾಡಿ, ಕೋಟಿಗಳು ಕೊಡಿ, ಬಟ್ ಇಟ್ ಈಸ್ ಈಕ್ವಲೆಂಟ್ ಟು ಒಂದು ಗಿಡಿ ಕೈ ಅಕ್ಕಿ ಇದ್ದಂಗೆ. ಯಾಕೆಂದರೆ ನಮ್ಮ ತಂದೆ ಜನ್ಮ ಬೈ ಜನ್ಮ ಇಟ್ಕೊಡ್ತಾರೆ, ಅದ್ರ ಲೆಕ್ಕದಲ್ಲಿ ಏನು ಮಹಾ ಅಂತೂ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಅರೆ ಮಕ್ಕಳೇ ಎಷ್ಟು ಖುಷಿ ಇರಬೇಕು. ಬಟ್ ಬ್ರಹ್ಮ ತಂದೆದು ಡ್ರಾಮಾದಲ್ಲಿ ಪಾರ್ಟ್ ಇತ್ತು, ಭಗೀರಥ್ ಕೋ ಭಿ ಕೋಯಿ ಜಾನ್ತೆ ತೋಡೆ ಹೇ. तो इनको तो शुरू ही ಖುಷಿ ಕಾ ಪಾರ ಚढ़ गया. ಬ್ರಹ್ಮ ಬಾಬಂಗೆ ಶುರು ಅಲ್ಲೇನೆ ಖುಷಿ ನಶೆ ಏರ್ಬಿಡ್ತು. ಪಾರ್ಟ್ ಇತ್ತು ಅವ್ರದ್ದು. ಭಗೀರಥ ಅಲ್ವಾ, ಜಗತ್ತಿಗೇನು ಗೊತ್ತು ಭಗೀರಥ ಯಾರು. ಬ್ರಹ್ಮ ಬಾಬಾ ಅಂದರೆ ಏನೋ ಸಾಧಾರಣ ಅಂತ ತಿಳ್ಕೊಳ್ತಾರೆ ಜನ. तो तुम बच्चों को ये एम ऑब्जेक्ट बुद्धि में रहना चाहिए, हम ये बनते हैं, जितना पुरुषार्थ करेंगे उतना ऊंच पद पाएंगे. गाया जाता है फॉलो फादर. इस समय की बातें बेहद का बाप कहते हैं, मैं जो राय देता हूँ उस पर फॉलो करो. इसने क्या किया सो भी बताते हैं. उनको सौदागर रत्नागर जादूगर कहते हैं. बाबा को ರತ್ನಾಗರ್, ಸೌದಾಗರ್, ಜಾದೂಗರ್. ಮಕ್ಕಳೇ, ನಿಮ್ಮ ಬುದ್ಧಿಯಲ್ಲಿ ಇಡೀ ದಿನ ಏಮ್ ಆಬ್ಜೆಕ್ಟ್ ಇರಬೇಕು, ಹಿಂಗಾಗಬೇಕಲ್ವಾ. ಎಷ್ಟು ಪುರುಷಾರ್ಥ ಮಾಡ್ತಿರೋ ಅಷ್ಟು ಶ್ರೇಷ್ಠ ಪದವಿ. ಅದಕ್ಕೆ ಗಾಯನ ಇರೋದು ಫಾಲೋ ಫಾದರ್. ಬ್ರಹ್ಮ ತಂದೆಯ ತರಹ ಪುರುಷಾರ್ಥ ಮಾಡಬೇಕು. ಇದೀ ಸಮಯದ ಮಾತು. ಬೇಹದ್ ತಂದೆ ಹೇಳೋದು, ಅರೆ ಮಕ್ಕಳೇ, ನಾನು ಏನು ಮತ ಕೊಡ್ತೀನೋ ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗ್ರಿ, ಈಸಿ ಆಗಿಬಿಡುತ್ತೆ ಎಲ್ಲ ನಿಮಗೆ. ಬ್ರಹ್ಮನು ಏನು ಮಾಡಿದ್ರು ಅದನ್ನು ಹೇಳ್ತಾ ಇದ್ದೀನಿ, ಅದಕ್ಕೆ ಫಾಲೋ ಮಾಡಿ ಅಂತ. ಬ್ರಹ್ಮ ಬಾಬಾ ಶಿವಬಾಬಾವ್ರ ಶ್ರೀಮತನ ಅಕ್ಯುರೇಟ್ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ, ತ್ಯಾಗ ತಪಸ್ಸಲ್ಲಿ, ಎಲ್ಲದರಲ್ಲಿ ಬಾಬಾ ಹೇಳಿದ್ದು ಮಾಡಿದ್ರಲ್ಲ. ಅದಕ್ಕೆ ಶಿವಬಾಬಾ ಏನು ವ್ಯಾಪಾರ, ರತ್ನಾಗರ್, ರತ್ನಗಳ ಕೊಡೋರು, ಜಾದೂಗರು, ತಥಾಸ್ತು ಅಂದರೆ ಮುಗ್ದೋಯ್ತು. बाबा ने अचानक ही सब कुछ छोड़ दिया. पहले उन रत्नों के जवाहरी था, अविनाशी ज्ञान रत्नों का जवाहरी बना. हेल को एवन बनाना, ये कितना बड़ा जादूगर है, फिर भी सौदागर भी है. बच्चों को कितना अच्छा सौदा देते हैं. ककपन चावल मुट्ठी लेकर महल दे देते हैं. कितनी अच्छी कमाई कराते हैं. जवाहरात के व्यापार में भी ऐसा होता है ना. ಶಿವಬಾಬಾ ಹೆಂಗೆ ಸೌದಾಗರ್ ಜಾದೂಗರ್ ಹೇಳ್ತಾ ಇದ್ದಾರೆ. ಬ್ರಹ್ಮ ಬಾಬಾ ಅಂತೂ ಅಚಾನಕ್ ಎಲ್ಲ ಬಿಟ್ಟು ಹಾಕ್ಬಿಟ್ರು. ಆ ರತ್ನಗಳು ಅಂದರೆ ಡೈಮಂಡ್ ವ್ಯಾಪಾರ ಮಾಡ್ತಿದ್ರು, ಈಗ ಜ್ಞಾನದ ಡೈಮಂಡ್ಸ್ ವ್ಯಾಪಾರ ಶುರುವಾಯಿತು. ಈ ಮಕ್ಕಳೇ, ಜಾದು ಎಷ್ಟು ದೊಡ್ಡ ಜಾದು ಶಿವಬಾಬಂದು. ನರಕನ ಸ್ವರ್ಗ ಮಾಡೋದೇನು ಕಡಿಮೆ ಜಾದುನಾ? ಅಷ್ಟೇ ಅಲ್ಲ, ನಾನು ನಿಮಗೆ ವ್ಯಾಪಾರನೂ ಕಲಿಸ್ಕೊಡ್ತೀನಿ. ಮಕ್ಕಳ ಹತ್ರ ಎಷ್ಟು ವ್ಯಾಪಾರ ಮಾಡೋದು ಶಿವಬಾಬಾ. ಎಂಥ ವ್ಯಾಪಾರ, ಬೋಲಾನಾಥ್ ಅಲ್ವಾ, ಎಲ್ಲ ಕೆಲ್ಸಕ್ಕೆ ಬರುತ್ತೆ ತಗೊಂಡ್ಬಿಟ್ಟು ಹಳೇದನ್ನು ನಾನು ಹೆಂಗೆ ಕೊಡ್ತೀನಿ ನೋಡ್ರಿ ನಿಮಗೆ. ಎಲ್ಲ ಜವಹರಾತ್ ವಜ್ರ ವೈಡೂರ್ಯಗಳು, ಮೆಹಲ್ಗಳು ಕೊಟ್ಬಿಡ್ತೀನಿ. ಎಷ್ಟು ದೊಡ್ಡ ಸಂಪಾದನೆ ಮಾಡ್ತಿದ್ದೀರಾ, ಸರಿಯಾಗಿ ಸಂಪಾದನೆ ಮಾಡಬೇಕಲ್ವ, ನಾನು ಬಂದಿದ್ದೀನಿ. ಆ ಕೊಡೋಕ್ಕೂ ಅಳ್ತೀರಾ, ಕೊಟ್ಬಿಟ್ಟು ವಾಪಸ್ ತೊಗೊಳ್ತೀರಲ್ಲ. ಹಿಂಗೆ ಕೊಡೋದು, ಹಿಂಗೆ ಈಸ್ಕೊಳ್ಳೋದು, ಹಿಂಗೆ ಕೊಡೋದು, ಹಿಂಗೆ. ಬಾಬಾ ನಿನ್ನ ಶರೀರ ತಗ, ಮತ್ತೆ ದೇಹಾಭಿಮಾನ ವಾಪಸ್. ನಿಂದು ಸಂಸ್ಕಾರ ಸ್ವಭಾವ ತಿರ್ಗಾ ಅದನ್ನು ಯೂಸ್ ಮಾಡು ವಾಪಸ್. ನಿನ್ನ ಮನಸ್ಸು ವ್ಯರ್ಥ ಸಂಕಲ್ಪ ತಿರ್ಗಾ ವಾಪಸ್. ಹಿಂಗೆ ಕೊಡೋದು ಎತ್ಕೊಳ್ಳೋದು ಎಲ್ಲ ಈ ಥರ ಮಾಡಿದ್ರೆ ಇದನ್ನು ತ್ಯಾಗ ಅಂತಾರೆ, ಯಾರಾದರೂ ದಾನ ಅಂತಾರ? ಅದಕ್ಕೆ ಪಾಸು ಫೇಲ್ ಅನ್ನೋದು. कोई अमेरिकन ग्राहक आता है तो उनसे 100 की चीज़ 500,000 भी ले लेंगे. उनसे तो बहुत पैसे लेते हैं. तुम्हारे पास तो सबसे पुरानी चीज़ है, ಪ್ರಾಚೀನ ಯೋಗ. ಅಂದರೆ ಲೌಕಿಕದಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಪಾಪ, ಫಾರಿನರ್ಸ್ಗೆ ಎಲ್ಲ ಗುಂಡು ಹೊಡೆದು ಬಿಡ್ತಾರೆ. ಹೊರಗಿನವರು
100 ರೂಪಾಯಿಂದ 1000 ರೂಪಾಯಿಗೆ ಅಥವಾ ಇನ್ನೂ ಜಾಸ್ತಿಗೆ ಮಾರ್ತಾರೆ ಈ ಕಾಲದಲ್ಲಂತೂ ಬಿಡ್ರಿ. ಬಾಬಾ ಹೇಳೋದು, ನೀವು ಮಕ್ಕಳು ಈಗ ಪ್ರಾಚೀನ ಭಾರತದ ರಾಜಯೋಗ, ಇವರು ಹಠಯೋಗ ತಗೊಂಡೋಗ್ಬಿಟ್ಟು ಭಾರತದ ಪ್ರಾಚೀನ ಯೋಗ ಅಂತ ಎಲ್ಲ ಕಲಿಸ್ತಾರೆ, ದುಡ್ಡು ಚಾರ್ಜ್ ಮಾಡ್ತಾರೆ. ಬಟ್ ಶಿವ ಬಾಬಾ ನನ್ನ ಮಕ್ಕಳಿಗೆಲ್ಲ ಚಾರ್ಜ್ ಮಾಡೋಕ್ಕಾಗುತ್ತಾ, ಆಸ್ತಿ ಅಂತಾರೆ. तुमको बोलानाथ बाप मिला है, कितना बोला है, तुमको क्या बनाते हैं ककपन के बदले, तुमको 21 जन्मों के लिए क्या बना देते हैं. मनुष्यों को तो पता ही नहीं है. ತಂದೆ ಬೋಲಾನಾಥ ಎಂತ ಬೋಲಾ, ನಾನು ತಗೊಳ್ಳೋದೇನೋ ನಿಮಗೆ ಕೊಡೋದೇನೋ, ಎಲ್ಲ ನಿಮ್ಮ ಹತ್ರ ಬೇಡದೇ ಇರೋದು ವೇಸ್ಟ್ ಆಗಿರೋದು ತಗೊಳ್ತೀನಿ. 21 ಜನ್ಮಗಳಿಗೆ ಮಾಲ್ ಮಾಡಿಬಿಡ್ತೀನಿ ನಿಮಗೆ. ಮನುಷ್ಯರಿಗೇನು ಗೊತ್ತೇ ಇಲ್ಲ ಹೆಂಗೆ ಏನು ಕೊಡ್ತಾರೆ ಅಂತ. कभी कहेंगे भोलानाथ ने ये दिया, कभी कहेंगे अम्बा ने दिया, गुरु ने दिया, यहाँ तो पढ़ाई है. तुम ईश्वरीय पाठशाला में बैठे हो, ईश्वरीय पाठशाला कहेंगे गीता को, गीता में है भगवान वाच. ಇದು ಬಾಬಾ ಹೇಳೋದು, ಮನುಷ್ಯರಿಗೆ ಭಗವಂತ ಯಾರಂತ ಇಲ್ಲಲ್ಲ, ಒಂದೊಂದು ದಿವಸ ಒಂದೊಂದು ಹೇಳ್ತಾರೆ. ಇವತ್ತು ಭೋಲಾನಾಥ್ ಬಂದರು, ಈಗ ದೇವಿಯರು ನಡೀತಿದೆಯಲ್ಲ, ಓ ಈ ದೇವಿ ಕೊಟ್ಟರು ಅಂತಾರೆ. ಇನ್ನು ನಾಡಿದ್ದೇನು ಮಾಡ್ತಾರೆ, ಗುರು ಕೊಟ್ಟರು ಅಂತಾರೆ. ಒಂದು ಠಿಕಾನೆಯಲ್ಲಿ ಇಲ್ವೇ ಇಲ್ಲ. ಬಾಬಾ ಹೇಳ್ತಾರೆ, ಇಲ್ಲಂಗಿಲ್ಲ, ಇದು ವಿದ್ಯೆ. ತಂದೆ ಓದಿಸ್ತಾ ಇದ್ದಾರೆ, ಈಶ್ವರನ ವಿದ್ಯಾಲಯ. ಅದಕ್ಕೆ ಇದು ಏನು, ಈ ವಿದ್ಯಾಲಯದಲ್ಲಿ ಗೀತೆಯನ್ನು ಓದಿಸ್ತಿದ್ದಾರೆ. ಯಾಕೆ, ಗೀತೆಯಲ್ಲಿ ಭಗವಾನ್ ವಾಚಿದೆ. परंतु ये भी किसको पता नहीं है कि भगवान किसको कहा जाता, कोई से भी पूछो. परमपिता परमात्मा को जानते हो, बाप है भगवाನ್. ಭಗವಂತ ಅಂತ ಯಾರಿಗೆ ಗೊತ್ತೇ ಇಲ್ಲ. ಕೇಳಿದ್ರೆ ಯಾರ್ರೀ ಭಗವಂತ ಅಂದರು, ಏನಿಗೆ ಗೊತ್ತು. ತಂದೆ ಜಗತ್ತಿನ ಹೂದೋಟ, ಸೃಷ್ಟಿನೇ ಒಂದು ಹೂದೋಟ, ಅದರ ಮಾಲೀಕ. ಏನು ಮಾಡ್ತಿದ್ದಾರೆ ಬಾಬಾ ಬಂದೀಗ, ತುಮಕೋ ಕಾಂಟೂನ್ ಸೆ ಪೂಲ್ ಬನಾ ರಹೆ ಹೇ, उनको गार्डन ऑफ अल्लाह कहते हैं. यूरोपियन लोग भी कहते हैं पैराडाइज. बरोबर भारत फरिश्तान था, अब कब्रिस्तान है. अल्लाह की गार्डन ಅಂತಾರಲ್ಲ, ಪರಮಾತ್ಮನ ಹೂದೋಟ ಆಗಿತ್ತು ಅನ್ನೋದು ಎಲ್ಲರೂ ಒಪ್ಕೋತಾರೆ. ಅದನ್ನು ಪ್ಯಾರಡೈಸ್ ಅಂದರು, ಸ್ವರ್ಗ ಅಂತಂದರು. ನಾನು ನಿಮ್ಮನ್ನು ಬಂದೆಲ್ಲ ಮುಳ್ಳುಗಳಿಂದ ಒಂದೊಂದಾಗಿ ಎಲ್ಲ ವಿಷಯ ವಿಕಾರಗಳ ಮುಳ್ಳನ್ನು ತೆಗಿತಾರೆ ಬಾಬಾ, ಸುಟ್ಟಾಕಿಸ್ಬಿಡ್ತಾರೆ. ಏನು ಹೇಳ್ತಿದ್ದಾರೆ ಬಾಬಾ, ಫರಿಷ್ಠಾನದ ಮಾಲೀಕರಾಗ್ಬಿಡ್ತೀರ ಮಕ್ಕಳೇ, ಎಷ್ಟು ಪಾವನರು. ಮುಳ್ಳು ತೆಗಿತೀರೋ ಅಷ್ಟು ದೊಡ್ಡ ಪದವಿ. ಬಾಪ್ ಆಕರ್ ಸೋಯೆ ಹುಯೇ ಕೋ ಜಗಾತೆ ಹೇ, ಯೇ ಭೀ ತುಮ್ ಜಾನ್ತೆ ಹೋ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಬಾಬಾ ಹೇಳೋದು, ಎಲ್ಲ ನಿದ್ದೆ ಮಾಡಿಬಿಟ್ರಿ ನೀವು. ನಿದ್ದೆ ಏನು, ಆತ್ಮ ಅನ್ಕಾನ್ಶಿಯಸ್ಸೇ ಆಗ್ಬಿಡ್ತು, ತನ್ನನ್ನು ಮರ್ತೋಗ್ಬಿಡ್ತಲ್ಲ. ಬಾಬಾ ಹೇಳ್ತಾರೆ, ಎಲ್ಲಿ ಸ್ವರ್ಗ, ಎಲ್ಲಿ ಇದು ಕಬ್ರಸ್ತಾನ್, ಸ್ಮಶಾನ. ನೋಡಿ ನಿಮ್ಮನ್ನು ಹೆಂಗೆ ಮಾಡ್ತಿದ್ದೀನಿ. ಜೋ ಖುದ್ ಜಾಗ್ ಜಾತೆ ಓ ದೂಸರೋಂ ಕೋ ಜಗಾತೆ ಹೇ. ಅದಕ್ಕೇನು ಹೇಳ್ತಿದ್ದಾರೆ ಬಾಬೂರು, ಹೆಂಗೆ ಮಲ್ಕೊಂಡಿದ್ದೀರಾ ಅಂದರೆ ನಂಬರ್ವಾರ್ ಪುರುಷಾರ್ಥ ಅನುಸಾರ ಮಲ್ಕೊಂಡಿದ್ದಾರೆ ಅಂತ. ಸ್ಥೂಲ ನಿದ್ರೆ ಮಾತೆಲ್ಲ ಕೇರ್ಲೆಸ್ಸು, ನಡೀತಾ ಕೂತ್ಕೊಳ್ತಾ ಆಲಸ್ಯ, ಕೇರ್ಲೆಸ್, ಎಲ್ಲರಿಗೆ ನಿದ್ದೆ ಮಾಡಿಸ್ಬಿಡುತ್ತೆ. ಏನು, ಬಾಬನ ನೆನಪು ಮರ್ತೋಗುತ್ತೆ, ವಿಚಾರ ಮತನ ಮಾಡೋದು ಮರ್ತೋಗುತ್ತೆ, ಬಾಬೂರ ಶ್ರೀಮತ ಮರ್ತೋಗುತ್ತೆ. ತನಗೆ ಹೆಂಗೆ ಬೇಕೋ ಮನ್ಮತ ಮಾಡೋದಂದ್ರೆ ನಿದ್ದೆ ಮಾಡ್ಕೊಂಡು ನಡೀತಾ ಇದೆ ಆತ್ಮ ಅಂತ. ಯಾರು ಎದ್ದಿರ್ತಾರೆ ಅವ್ರು ಬೇರೆಯವ್ರಿಗೂ ಎಚ್ಚರಿಸ್ತಾರೆ. ಅರ್ಥಾತ್ ಶ್ರೀಮತ ನೆನಪಿರ್ಬೇಕು. ಶ್ರೀಮತ ತಿರ್ಗ ತಟ್ಟಿ ಹೇಳ್ಬೇಕು, ನೋಡ್ರಿ ಬಾಬನ ನೆನಪು ಮಾಡ್ರಿ. ಬಾಬಾ ಹಿಂಗೆ ಹೇಳ್ತಾರೆ, ಶ್ರೀಮತ ಇದು ನಡಿಬೇಕು ಅಂತ. ನೈ ಜಗಾತೆ ತೋ ಖುದ್ ಗೋಯಾ ಖುದ್ ಜಗಾ ಹುವಾ ನೈ ಹೇ. ಬೇರೆಯವ್ರನ್ನ ಜ್ಞಾನ ಹೇಳಿ ಎಚ್ಚರಿಸ್ಲಿಲ್ಲ ಅಂದರೆ ನಿದ್ದೆ ಮಾಡ್ತಿದ್ದೀರಾ. ಕೇಳಿಸ್ತಿದ್ಯಾ, ನಿದ್ದೆ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. 8 ಜನಕ್ಕೆ ಈಗ ಇಡೀ ದಿನ ನೀವೆಲ್ಲರಿಗೆ ಜ್ಞಾನ ಭಾಷಣ ಮಾಡಲಿಲ್ಲ, ಎಲ್ಲರಿಗೆ ಎದ್ದಳ್ರಿ ಮೇಲೆ ಅಂತ ಹೇಳಲಿಲ್ಲ. ಬಾಬಾ ಹೇಳಿದ್ರಲ್ಲ, ಜ್ಞಾನದ ಕಿರಣಗಳು, ಶಾಂತಿಯ ಕಿರಣಗಳು, ಖುಷಿ ಶಕ್ತಿಯ ಕಿರಣಗಳು ಕಳಿಸ್ರಪ್ಪ ಅಂತ. ಅದು ಮಾಡಿಲ್ಲ ಅಂದರೆ ನಿದ್ದೆ ಮಾಡ್ತಾ ಇದ್ದೀರಾ ಇಡೀ ದಿನ ಅಂತ. ಚಾಟ್ ಇಡ್ತಿದ್ದೀರಾ, ಹೋಗಲಿ 2 ಸಾರಿ ಭಾಷಣ ಮಾಡಿದ್ರಿ ಅಂತ ಏನು ಹೇಳ್ತಿದ್ದೀರಾ ಮನೆಯಲ್ಲಿ ಕೂತ್ಕೊಂಡು. ತೋ ಬಾಬ್ ಸಮಜ, ಯಾರು ಜಾಸ್ತಿ ಭಾಷಣ ಮಾಡ್ತಾರೆ ಅವರಿಗೆ ಪ್ರೈಸು. ಬಾಬಾ ನಾನಿವತ್ತು ಇಷ್ಟಿಷ್ಟು ಭಾಷಣ ಮಾಡಿದೆ, ನಿನ್ನ ಜ್ಞಾನದ ಕಿರಣ ಕಳಿಸ್ದೆ, ನಿನ್ನ ಪರಿಚಯದ ವೈಬ್ರೇಷನ್ನು, ಆತ್ಮದ ಪರಿಚಯ, ಸೃಷ್ಟಿ ಚಕ್ರದ ಜ್ಞಾನ ಕಳಿಸ್ದೆ. ಓ ವಿನಾಶ ಮುಂದಿದೆ, ಬಾಬಾ ಬಂದ್ಬಿಟ್ಟಿದ್ದಾರೆ, ಎದಳ್ರಿ ಮೇಲೆ ಅಂತ ಹೇಳಿದ್ದೀನಿ ಅಂತ. ತೋ
बाप समझाते हैं इन गीतों आदि की भी ड्रामा में नूंद है। कोई गीत बहुत अच्छे हैं, जब तुम उदास होते हो जाते हो ना तो गीत बजाओ तो ಖುಷಿ में आ जाएंगे. ಒಳ್ಳೊಳ್ಳೆ ಹಾಡುಗಳದ್ದು ಡ್ರಾಮಾದಲ್ಲಿ ಪಾರ್ಟ್ ಇದೆ ಮಕ್ಕಳೇ. ನೀವು ಯಾವಾಗ ಬೇಜಾರಾಗ್ಬಿಡುತ್ತಲ್ಲ, ಒಳ್ಳೆ ಹಾಡುಗಳು ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಂಡು ಖುಷಿಯಾಗ್ಬಿಡ್ರಿ. ರಾತ್ ಕೆ ರಾಹಿ ತಕ್ಮತ್ ಜಾನ, ಈ ಬಾಬನ್ ಫೇವರೇಟ್ ಹಾಡು. ರಾತ್ ಕೆ ರಾಹಿ ತಕ್ಮತ್ ಜಾನ, ರಾತ್ರಿಯ ಪ್ರಯಾಣಿಕರೇ, ಮಾಯೆ ಅಜ್ಞಾನ ರಾತ್ರಿಯಲ್ಲಿ ತಗೊಂಡೋಗ್ತಿದೆ, ಹುಷಾರಾಗಿರಿ ಮಕ್ಕಳೇ, ಸುಸ್ತಾಗ್ಬೇಡ್ರಿ, ದೌಡಿ ಲಗಾವೋ, ಫಾಸ್ಟಾಗಿ ಹೋಗ್ರಿ ಅಂತಾರೆ. ಏ ಬಿ ಅಚ್ಚ अब रात पूरी होती. ಅವಾಗ ಹಾಡುಗಳು ಇದೇ ಇತ್ತಲ್ಲ, ಹೊಸ ಹಾಡುಗಳು ಮಾಡಿರಲಿಲ್ಲ. ಮನುಷ್ಯ ಸಮಜ್ತೆ ಜಿತ್ನಾ ಭಕ್ತಿ ಕರೆಂಗೆ ಉತ್ನಾ ಭಗವಾನ್ ಜಲ್ದಿ ಮಿಲೇಗ. ಮುರಳಿದು ಹಳೆ ಹಾಡುಗಳು ಇಟ್ಕೊಳ್ಳಿ. ಆಕಾಶ ಸಿಂಹಾಸನ್ ಚೋಡ್ಕೆ ಆಜಾರೆ ಅಂತ ಬೋಲಾನಾಥ್, ಇವತ್ತು ಎಷ್ಟು ಚೆನ್ನಾಗಿದೆ ಹಾಡು. ಒಳ್ಳೊಳ್ಳೆ ಹಾಡುಗಳಿದೆ ಇವಾಗ. ಜ್ಞಾನದ ಈಗ ಆಮೇಲೆ ಮಾಡಿರೋ ಎಷ್ಟು ಹಾಡುಗಳು ಕೇಳ್ಕೊಳ್ಳಿ, ಖುಷಿಯಾಗಿರಿ. ಬಾಬಣ್ಣಂತ ಮುಂದೆ ಡ್ಯಾನ್ಸ್ ಮಾಡಿ ಬೇಬಿ ಆಗ್ಬಿಟ್ಟು. अर्थ आयता. मनुष्य समझते जितना भक्ति करेंगे उतना भगवान जल्दी मिलेंगे. हनुमान आदि का साक्षात्कार हुआ तो समझते भगवान मिला. बाप कहते ये साक्षात्कार आदि की भी ड्रामा में नूंद है. जो भावना रखते उसका साक्षात्कार हो जाता है. ಸಾಕ್ಷಾತ್ಕಾರಗಳೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆಯಲ್ಲ, ಯಾರು ಯಾವುದರ ಮೇಲೆ ಭಾವನೆ ಇಡ್ತಾರೆ ಅದರಲ್ಲಿ ತಥಾಸ್ತು. ಈಗ ಗಣೇಶ ಹನುಮಂತ ಅಂತ ಇಟ್ಕೊಂಡ್ರೆ ಬಾಲ ಇಲ್ದವ್ರನ್ನ ತೋರಿಸಿ ಇನ್ನೇನೋ ಬಿಂದು ತೋರಿಸಿದ್ರೆ ಖುಷಿ ಆಗಲ್ಲ. ಅದಕ್ಕೆ ಬಾಳಿದ್ರೆ ಅಯ್ಯೋ ಭಗವಂತ ಸಿಕ್ಬಿಟ್ರು ಅಂತ ಖುಷಿ ಆಗ್ಬಿಡ್ತಾರೆ ಭಕ್ತರು. ಅಷ್ಟೇ ಬೇಕು ಅವ್ರಿಗೆ, ಅಲ್ಪ ಕಾಲಕ್ಕೆ ಇನ್ನೇನಾದರೂ ಮಾಡಿ ಅಂದರೆ ಮಾಡಲ್ಲ. ಬಾಕಿ ಐಸಾ ಕೋಯಿ ನೈ ಹೋತಾ. ಹನುಮಂತ ಗಣೇಶ ಎಲ್ಲಿಂದ ತರೋದು? ಅಂಥವ್ರು ಯಾರಿಲ್ಲ ಮಕ್ಕಳೇ ಅಂತಾರೆ. बाप ने कहा है ये बैट सबको सदा ही पढ़ा रहे, किस्म किस्म के बनते रहते, ये बहुत अच्छा है समझाने लिए. ಎಲ್ಲರೂ ನೋಡ್ಕೊಳ್ರಿ, ಬ್ಯಾಡ್ಜ್ ಇದೆಯಾ, ಕೂತಿದ್ದೀರಾ ಬ್ಯಾಡ್ಜ್ ಹಾಕ್ಕೊಂಡು, ಬಾಬಾ ನೋಡ್ತಿದ್ದಾರೆ ನಿಮ್ಮನ್ನ. ಮನೆಯಲ್ಲಿ ಏನಕ್ಕೆ ಬ್ಯಾಡ್ಜು? ಆಚೆ ಹೋದ್ರೆ ಬ್ಯಾಡ್ಜ್ ಅಲ್ಲ. ಮಲ್ಕೊಂಡ್ರು ಬ್ಯಾಡ್ಜ್ ಇರಬೇಕು, ಎದ್ದಿದ್ರು ಬ್ಯಾಡ್ಜ್ ಇರಬೇಕು. ಕೇಳಿಸ್ತಾ? ಇಲ್ಲಿ ಇದಾಗುತ್ತೆ ಅಂದರೆ ಸ್ವಲ್ಪ ಕೆಳಗೆ ಹಾಕೊಳ್ರಿ, ಬಟ್ ಆದರೆ ಇರಬೇಕು ಬ್ಯಾಡ್ಜ್. ಏನು ರಕ್ಷಾ ಕವಚ ಇದ್ದಾಗೆ, ಅದಕ್ಕೆ ಬ್ಯಾಡ್ಜ್ ಇರಬೇಕು. ಮಕ್ಕಳೇ ಇದರಲ್ಲಿ ಸರ್ವೀಸು ಮಾಡ್ಬೋದು, ತಿಳಿಸ್ಬೋದು. ನೀವೇ ಬ್ಯಾಡ್ಜ್ ನೋಡ್ಕೊಳ್ತಿದ್ರು ಬಾಬನ ನೆನಪು ಬರ್ತಾ ಇರುತ್ತೆ. ಬ್ಯಾಡ್ಜ್ ನೋಡಿ ನೋಡಿ ಬಾಬನ ಖುಷಿ ಇರಬೇಕು, ಕಣ್ಣಿಗಿಟ್ಕೋಬೇಕು, ತಲೆಗಿಟ್ಕೋಬೇಕು, ಆನಂದ ಆಗ್ತಾ ಇರಬೇಕು. ಅಷ್ಟಿರ್ಬೇಕು, ಪ್ರೀತಿ ಬೇಡವಾ? तुम रूहानी मिलिट्री हो ना, मिलिट्री को हमेशा निशानी रहती है. तुम बच्चों को भी होने से नशा होगा, हम ये बन रहे हैं, हम स्टूडेंट है. ನೀವು ಒಂದು ಮಿಲ್ಟ್ರಿಯಲ್ಲೆಲ್ಲ ಅವ್ರಿಗೆ ಇರುತ್ತೆ ಇಷ್ಟಿಷ್ಟು ಉದ್ದೇನೆದು ಏನು ಬ್ಯಾಡ್ಜ್ಗಳು. ನಿಮಗೂ ಈ ಬ್ಯಾಡ್ಜ್ ಇದ್ದರೆ ನಶೆ ಇರುತ್ತೆ. ನಾನು ಇವತ್ತು ಹಿಂಗಿದ್ದೀನಿ, ನಾಳೆ ಹಂಗೆ ಹೋಗಿ ಹಾಕ್ತೀನಿ. ಆತ್ಮೀಯ ಮಿಲ್ಟ್ರಿ ಅಲರ್ಟ್ ಇರಬೇಕು. ನಿದ್ದೆ ಮಾಡ್ಕೊಂಡು ನಡೀತಾರೆ ಯಾರಾದರೂ? ಅಂದರೆ ಹುಡುಗಾಟಿಗೆ ಆಲಸ್ಯ ಇದ್ರೇನೋ ನಿದ್ರೆ ಅಂತ ತಿಳ್ಕೊಳ್ಳಿ. ಪುರುಷಾರ್ಥ ಬಾಬೂರು ಏನು ಹೇಳ್ತಾರೆ, ಚಾಟ್ ಬರೀಲಿಲ್ಲ ಅಂದರೆ ನಿದ್ದೆ ಹೊಡಿತಿದ್ದೀನಿ ಅಂತ ಅರ್ಥ. ಸ್ಟೂಡೆಂಟ್ ನಾನು ಅನ್ನೋದು ನೆನಪಿರಲಿ. बाबा हमको मनुष्य से देवता बना रहे हैं. मनुष्य देवताओं की पूजा करते हैं. देवताएं तो देवताओं की पूजा नहीं करेंगे ना. यहाँ मनुष्य देवताओं की पूजा करते हैं क्योंकि वो श्रेष्ठ है. ಬಾಬಾ ಹೇಳೋದು ನಿಮಗೆ ನಶೆ ಇರುತ್ತವಾಗ. ನನ್ನನ್ನು ಬಾಬಾ ಮನುಷ್ಯನಿಂದ ದೇವತೆ ಮಾಡ್ತಿದ್ದಾರೆ. ಮನುಷ್ಯರು ಈಗ ದೇವತೆಗಳ ಪೂಜೆ ನೋಡ್ರಿ, ನಿಮ್ಮ ಪೂಜೆ ನಡೀತಿದೆ ಎಲ್ಲ ಟೆಂಪಲಲ್ಲಿ, ದೇವಿಯರ ಪೂಜೆ ನಡೀತಿದೆ. ದೇವಿ ದೇವತೆಗಳು ಸತ್ಯುಗದಲ್ಲಿ ನೀವು ಸ್ವಯಂ ದೇವತೆ ಆದಾಗ ನಿಮ್ಮನ್ನು ನೀವು ಪೂಜೆ ಮಾಡ್ಕೊಂಡ್ರೆ, ಅಥವಾ ಒಬ್ಬರನ್ನೊಬ್ಬರು ಪೂಜೆನೂ ಮಾಡಲಿಲ್ಲ. ಪೂಜೆ ಅನ್ನೋದು ಇಲ್ವೇ ಇಲ್ಲಲ್ಲ. ಭಕ್ತಿಯ ಫಲ ಜ್ಞಾನದಿಂದ ಸದ್ಗತಿ ಸಿಕ್ತು. ಅಲ್ಲೋಗಿ ತಿರ್ಗ ಯಾರಾದರೂ ABCD ಓದ್ತಾರ ಅನ್ನೋ ಥರ ಬಾಬಾ ಹೇಳೋದು. ಮನುಷ್ಯರು ದೇವತೆಗಳ ಪೂಜೆ ಮಾಡೋದು ಯಾಕೆ ಅಂದರೆ ಅವ್ರು ನಮಗಿಂತ ಶ್ರೇಷ್ಠ ಅಂದ್ಕೋತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग, शुक्रिया बाबा. कितना रोज़ रोज़ श्रृंगार करता है, प्यार से बोलता है. ಧಾರಣೆಗೆ ನೆನ್ನೆ ಏನು ಹೇಳಿದ್ರು ಬಾಬಾ? ಮುರುಳಿ ಮುರುಳಿ ಮುರುಳಿ.
ಕೇಳಿಸ್ತಾ ಇದೆಯಾ? ಮುರುಳಿ 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 ಕ್ಲಾಸಲ್ಲಿ ಕೇಳಲಿಲ್ಲ ಅಂದ್ರೆ ಏನಂದ್ರು? ಡೈಲಿ ಕ್ಲಾಸ್ ಕೇಳಲ್ಲ, ಓದಲ್ಲ ಅಂದ್ರೆ ಏನರ್ಥ? ಬಾಬನ ಮೇಲೆ ಪ್ರೀತಿನೂ ಇಲ್ಲ, ಅದೃಷ್ಟನೂ ಇಲ್ಲ, ಪದವಿನೂ ಇಲ್ಲ, ಏನೂ ಇಲ್ಲ, ಡಮ್ಮಲ್ಲ. ಯೋಚನೆ ಮಾಡ್ಬೇಕು ನೀವು. ಇಡೀ ದಿನ ಹಂಗಲ್ಲ, ಮುರಳಿ ಬಾಬಾ ಕೇಳ್ತಾ ಇದ್ದೀನಿ ಡೈಲಿ, ಪಕ್ಕಕ್ಕೆ ಇಟ್ಬಿಡ್ರಿ. ನೋ, ಇಡೀ ದಿನ ಬುದ್ಧಿಯಲ್ಲಿ ಮುರಳಿ ಪ್ರಿಂಟ್ ಆಗಿರಬೇಕು, ಎಲ್ಲ ಪಾಯಿಂಟ್ ಬರ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು. ಬಾಬಾ ನೀವಿದು ಹೇಳಿದ್ರಿ, ನಾನು ಇದು ಮಾಡ್ತೀನಿ, ನೀವು ಇದು ಹೇಳಿದ್ರಿ, ನಾನು ಇದು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಬಾಬಾ, ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರಬೇಕು. धारणे बुद्धि में सदा अपनी एम ऑब्जेक्ट याद रखनी। लक्ष्मी नारायण का चित्र सदा साथ रहे, इसी खुशी में रहो कि हम ऐसा बनने के लिए पढ़ रहे हैं, अभी हम गार्डली स्टूडेंट है। ಬುದ್ಧಿಯಲ್ಲಿ ಸದಾ ಏಮ್ ಆಬ್ಜೆಕ್ಟ್ ಇರಬೇಕು, ಲಕ್ಷ್ಮೀ ನಾರಾಯಣನ ಚಿತ್ರ ಸದಾ ಜೊತೆ ಇರಲಿ, ಸದಾ ಈ ಖುಷಿ ಇರಲಿ. ನಾವು ಹಿಂಗೆ ಆಗ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ನಾವು ಗಾಡ್ಲಿ ಸ್ಟೂಡೆಂಟ್. ಅದು ಗಾಡ್ಲಿ ಸ್ಟೂಡೆಂಟ್ ಅಂದ್ರೆ ನಶೆ ಏರ್ಬಿಡ್ಬೇಕು. ಜಗತ್ತಲ್ಲಿ ಯಾವ ಕಾಲೇಜ್ ಇದೆ ಎಲ್ಲಿ ಭಗವಂತ ಬಂದು ಓದಿಸ್ತಾರೆ ಕೂತ್ಕೊಂಡು? ಬಾಬಾ ನೆನ್ನೇನಂದ್ರು, ನಾನು ಪರಮಧಾಮದಿಂದ ಬರ್ತೀನಿ, ಬ್ರಹ್ಮ ಬಾಬಾ ಸೂಕ್ಷ್ಮ ವತನದಿಂದ ಬರ್ತಾರೆ, ನಾವಿಬ್ಬರು ಬಂದು ಓದಿಸ್ತೀವಿ, ನಿಮಗೆ ಮುರುಳಿದು ಎಷ್ಟು ಪ್ರೀತಿ ಇರಬೇಕು, ಎಷ್ಟು ಖುಷಿ ಇರಬೇಕು, ಎಷ್ಟು ಆನಂದ ಇರಬೇಕು, ಅದನ್ನು ಧಾರಣೆ ಮಾಡೋಕ್ಕೆ ದಿನರಾತ್ರಿ ಯೋಚನೆ ಮಾಡಬೇಕು, ಚಿಂತನೆ. ಅದು ಬಿಟ್ಟರೆ ಪ್ರಪಂಚ ಇರಂಗಿಲ್ಲ ಬುದ್ಧಿಯಲ್ಲಿ ಅಂತ. ಅದ್ರದ್ದು ನಶೆ ಇರಬೇಕೋ ಬೇಡವಾ? ಜಗತ್ತಿನ ಆಲ್ಮೈಟಿ ಬಾಬಾ ಸಿಂಪಲ್ಲಾಗಿ ಕಾಣ್ತಾರೆ ಅಂತ ಶಿವಬಾಬಾ ಅವ್ರದ್ದು ಏನು ಬೆಲೆ ಹೊರಟೋಗ್ಬಿಡುತ್ತೆ ಏನು ಬುದ್ಧಿಯಿಂದ? ಏನಂತೀರ ಎಲ್ಲರೂ? ಕಾಣಿಸಲ್ಲ ಶಿವಬಾಬಾ, ಅಲ್ಲಿ ಮುಚ್ಚಿಟ್ಕೊಂಡ್ಬಿಡ್ತಾರೆ ಅವರು. ಮೂರನೇ ಕಣ್ಣಿಗೆನೆ ಕಾಣಿಸೋದು ಯಾವಾಗ್ಲೂ. ಸದಾ ಬಾಬಾ ಬುದ್ಧಿ ಮೇ ಎಲ್ಲಿ ಕೂತ್ರೆ ಅಲ್ಲಿ ಬಾಬಾ ಎದುರುಗಡೆ ಇರ್ಬೇಕಂದ್ರು ಜಾನಕಿ ದಾದಿನೇ. ಅದು ಕರೆಕ್ಟ್ ಚಾರ್ಟ್. ಒಬ್ಬರೇ ಇದ್ದೀನಿ, ಯಾರು ನೋಡಲ್ಲ, ಮಲ್ಕೊಂಬಿಡಿ. ನೋ, ಆ ಸಂಘಟನೆಯಲ್ಲಿ ಇದ್ದೀರೋ, ಎಲ್ಲಿದ್ದೀರೋ, ಲಕ್ಷ ಜನದ ಮಧ್ಯೆ ಇದ್ದೀರೋ, ಒಬ್ಬರಿದ್ದೀರೋ, ಎದುರುಗಡೆ ಬಾಬಾನೇ ಇರಬೇಕು. ಬಾಬಾ ಹೇಳೋ ಜ್ಞಾನದ ಪಾಯಿಂಟ್ ಇರಬೇಕು. ಧಾರಣೆಗೇನು ಹೇಳ್ತಿದ್ದಾರೆ ಬಾಬಾ? ಬುದ್ಧಿ ಮೇ ಸದಾ ಅಪ್ನಿ ಏಮ್ ಆಬ್ಜೆಕ್ಟ್. ಅದಕ್ಕೆ ಬುದ್ಧಿಯಲ್ಲಿ ಅದು ಇರ್ಬೇಕಂದ್ರೆ ಬ್ಯಾಡ್ಜ್ ಇರಲಿ. अपना पुराना ककपन चावल मुट्ठी दे महल दे देते, ब्रह्मा बाप को फॉलो कर अविनाशी ज्ञान रत्नों का जोहारी बनना है. ತನ್ನ ಹಳೇದೇನೆಲ್ಲ ವೇಸ್ಟ್ ಇದೆ ಅದನ್ನು ಚಾವಲ್ ಮುಟ್ಟಿ ಕೊಟ್ಟಂಗೆ ಕೊಟ್ಟುಬಿಡ್ರಿ. ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿ ಆಗಬೇಕಾಗಿದೆ. वरदान अशरीरी पन के इंजेक्शन द्वारा मन को कंट्रोल करने वाले एकाग्र चित्त भव. ಅಶರೀರಿ ತನದ ಇಂಜೆಕ್ಷನ್ನಿಂದ ಮನಸ್ಸನ್ನು ಕಂಟ್ರೋಲ್ ಮಾಡೋರೇ ಏಕಾಗ್ರ ಚಿತ್ತರು. ಅದಕ್ಕೆ ಬಾಬಾ ಅಶರೀರಿ ಭವ. ಬೆಳಗ್ಗೆ ಎದ್ದು ಇಂಜೆಕ್ಷನ್ ಹಾಕ್ತೀನಿ ಮಕ್ಕಳೇ, ನೀವು ಬಂದ್ಬಿಡ್ರಿ, ನನ್ನ ಹತ್ರ ಕೂತ್ಕೊಂಬಿಡ್ರಿ, ಸುದ್ದ ಬುದ್ಧ ಎಲ್ಲ ಪ್ರಪಂಚದ್ದೇನೆಲ್ಲ ಕೊಳಕ್ಕೆ ತಂದಿದ್ದೀರಲ್ಲ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ. ಬಟ್ ಅದಕ್ಕೆ ಏಕಾಗ್ರತೆ. जैसे आजकल अगर कोई कंट्रोल में नहीं आता, बहुत तंग करता है, उछलता है, या कोई पागल हो जाता है, तो उनको ऐसा इंजेक्शन लगा देते हैं जो वो शांत हो जाए. ऐसे अगर संकल्प शक्ति आपके कंट्रोल में नहीं आती है तो अशरीरीपन का इंजेक्शन लगा दो, फिर संकल्प शक्ति व्यर्थ नहीं उछलेंगे, सहज एकाग्र चित्त हो जाएंगे. लेकिन यदि बुद्धि की लगाम बाप को देकर फिर ले लेते हो तो मन व्यर्थ की मेहनत में डाल देता है. अब व्यर्थ की मेहनत से छूट जाओ. ಹೆಂಗೆ ಈಗ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಕೆಲವರು ಸತಾಯಿಸ್ತಾರೆ, ಅಂದರೆ ಮನಸ್ಸು ಕಂಟ್ರೋಲ್ ಇಲ್ಲ ಪಾಪ, ಹೆಚ್ಚು ಕಡಿಮೆ ಆಗಿಬಿಡ್ತಾರೆ ಅಂದರೆ ಅವ್ರಿಗೆ ಇಂಜೆಕ್ಷನ್, ಸ್ಟ್ರಾಂಗ್ ಇಂಜೆಕ್ಷನ್ ಹಾಕೊಂಡು ಮಲಗಿಸ್ಬಿಡ್ತಾರೆ. ಹಂಗೆ ಮಕ್ಕಳೇ, ವ್ಯರ್ಥ ಸಂಕಲ್ಪಗಳು ನಿಮಗೆ ಕಂಟ್ರೋಲ್ ಆಗಲಿಲ್ಲ ಅಂದರೆ ಅಶರೀರಿಯಾಗಿ ಪರಮಧಾಮದಲ್ಲಿ ಬಾಬಾನ ಹತ್ರ ಕೂತ್ಕೊಂಬಿಡ್ರಿ. ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪ ಬರಲ್ಲ. ಬಟ್ ವ್ಯರ್ಥ ಸಂಕಲ್ಪಗಳ ರೀಸನ್ ಏನು ಅರ್ಥ ಮಾಡಿಕೊಳ್ಬೇಕು. ಬಾಬಾ ಹೇಳ್ತಿದ್ದಾರೆ, ನೀವು ನನಗೆ ಮನಸ್ಸನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ವಾಪಸ್ ತಗೋತೀರಾ, ಅದಕ್ಕೇ ನಿಮ್ಮ ಮನಸ್ಸು ವ್ಯರ್ಥ ಸಂಕಲ್ಪಗಳಲ್ಲಿ ಬಂದ್ಬಿಡುತ್ತೆ. ಅಂದರೆ ಮಾಯೆ ವ್ಯರ್ಥ ಸಂಕಲ್ಪಗಳಲ್ಲಿ ತಗೊಂಡು ಬಂದ್ಬಿಡುತ್ತೆ. ಅದರಿಂದ ಈ ವ್ಯರ್ಥದ ಪರಿಶ್ರಮದಿಂದ ಮುಕ್ತರಾಗಿ, ಅಂದರೆ
100% ಸದಾ ಶ್ರೀಮತದಲ್ಲಿರಿ ಮಕ್ಕಳೇ. स्लोगन ಏನು? अपने पूर्वज स्वरूप को स्मृति में रख सर्व आत्माओं पर रहम करो. ತನ್ನ ಪೂರ್ವಜ ಸ್ವರೂಪದ ಸ್ಮೃತಿಯಲ್ಲಿದ್ದು ಎಲ್ಲ ಆತ್ಮಗಳ ಮೇಲೆ ದಯೆ ತೋರಿಸಿ. ಈಗ ನಿಮ್ಮದೇ ಪೂಜೆ ಆವಾಹನೆ ಆಗ್ತಿದೆ. ಬಾಬಾ ಹೇಳಿದ್ರಲ್ಲ ನೆನ್ನೆ, ಕಿವಿ ಕೇಳಲ್ಲ, ನೀವು ಕೇಳ್ಕೊಳ್ತಾ ಇಲ್ಲ ಮಕ್ಕಳೇ, ಬಚಾವೋ ಬಚಾವೋ, ನಮ್ಮನ್ನ ನೀವು ಬಚಾವ್ ಮಾಡ್ರಿ, ನಮಗೆ ಶಾಂತಿ ಕೊಡ್ರಿ, ನಮಗೆ ತುಂಬ ದುಃಖ ತಡ್ಕೊಳಕ್ಕಾಗಲ್ಲ ಅಂತ ಕೂಗ್ತಾ ಇದ್ದಾರೆ ದುಃಖಿ ಆತ್ಮಗಳು. ಅಶಾಂತಿಯಲ್ಲಿ ಭಕ್ತರು, ಅವರಿಗೆಲ್ಲ ಕೊಡ್ರಪ್ಪ ನೀವು, ಅವ್ರ ವಾಯ್ಸ್ ಕೇಳ್ರಲ್ಲ, ನನಗೆ ಕೇಳೋಕ್ಕೆ ಆಗಲ್ಲ ಅಂತಾರೆ ಬಾಬವ್ರು. ಕೇಳೋಕ್ಕಾಗಲ್ಲ ಅಂದ್ರೆ ಅವ್ರು ಎಷ್ಟು ದುಃಖಿಯಾಗಿರ್ಬೋದು ಯೋಚನೆ ಮಾಡಿ. ಶಿವಬಾಬಾ ನ್ಯಾರ ಇರೋ ತಂದೆನೂ ನಾನು ಕೇಳೋಕ್ಕಾಗಲ್ಲ ಅಂದಾಗ ಎಷ್ಟು ದೊಡ್ಡ ನಮ್ಮ ಪ್ರೈಮ್ ಜವಾಬ್ದಾರಿ. ಅದಕ್ಕೆ ಎಷ್ಟು ಸಾಧ್ಯನೋ ಇಡೀ ದಿನ ಸೈಲೆನ್ಸಲ್ಲಿದ್ದು ಇಡೀ ದಿನ ವಿಶ್ವಕ್ಕೆ ಕೊಡೋ ಸೇವೆ ಮಾಡೋಣ, ಸರಿನಾ? ಓಂ ಶಾಂತಿ. जीना अब जाना, जीवन दाता को जब जाना, जग में रहते जग से जाना, जीते जी मर जाना, मेरे प्रभु मिलन की प्यास बुझी, भटकन ने मन से किनारा किया, मीत मिला जब से मुझको, मन से अंधियारा दूर हुआ, मन से अंधियारा दूर हुआ। की धारा उमड़ पड़ी, तब स्नेह की बरखा होने लगी, दोनों द्रवों के द्वार खुले, पलकों के बांध न बांध सके, मेरे अंतर मन की तपन मिटी, तड़पन ने मन से किनारा किया,
जब से मुझको मन से अंधियारा दूर हुआ, मन से अंधियारा दूर हुआ। तेरे प्रेम की मुरली की धुन सुन, नाच उठा फिर मेरा मन। मेरे मन दर्पण के दाग धुले, मेरे मन मधुबन में सुमन खिले। मुझे हर पल हर क्षण साथ मिला, बिछुड़न ने मन से किनारा किया। बिछुड़न ने मन से किनारा किया, बिछुड़न ने मन से किनारा किया। मन मीत मिला जब से मुझको, मन से अंधियारा दूर हुआ। मन से अंधियारा दूर हुआ, मन से अंधियारा दूर हुआ। आशा की मन में ज्योत जगी, माया ने मन से किनारा किया। माया ने मन से किनारा किया, माया ने मन से किनारा किया। मन मीत मिला जब से मुझको, मन से अंधियारा दूर हुआ, मन से अंधियारा दूर हुआ। प्राणायाम। तो आप सभी अपनी कमर सीधी कर लें, नीचे बैठ जाइए। अगर आप चेयर पे बैठे कमर सीधी कर लें। सर्वप्रथम हम 3 बार गहरी सांस लेंगे। पहले हम ब्रीदिंग एक्सरसाइज में कपालभाति करेंगे। श्वास ले और श्वास छोड़ते हुए फिर जो है पेट के मूवमेंट करते हुए एक्सरसाइज करेंगे। रिलैक्स। इसी एक्सरसाइज को कपालभाति एक्सरसाइज को हम 1 सेकंड में 2 स्ट्रोक लेते हुए करेंगे। अगला ब्रीदिंग एक्सरसाइज है अनुलोम विलोम। आज हम इसको फास्ट करेंगे, श्वास लेते और छोड़ते हुए। लेफ्ट से लेंगे राइट से लेकर लेफ्ट से छोड़ेंगे।
अगला ब्रीदिंग एक्सरसाइज है भस्त्रिका प्राणायाम। गहरी सांस लेंगे, अपनी लंग्स में भरेंगे और श्वास छोड़ झटके के साथ श्वास छोड़ते पूरा एयर बाहर निकालेंगे। अभी हम इसको फास्ट करेंगे, 1 सेकंड में 2 स्ट्रोक लेते हुए। रिलैक्स। अगला ब्रीदिंग एक्सरसाइज करेंगे अग्निसार। इसमें गहरी सांस लेंगे और श्वास छोड़ने के बाद बाह्य कुंभक लगाते हुए 3 बार जो है पेट की मूवमेंट करेंगे। गहरी सांस लें, एक बार और करेंगे। गहरी सांस लेंगे, फिर श्वास छोड़ने के बाद बाह्य कुंभक लगाते श्वास रोक के 3 से 5 बार जो इसके मूवमेंट करेंगे, नाभि को अंदर की ओर खींचते हुए। नेक्स्ट ब्रीदिंग एक्सरसाइज है भ्रमरियान प्राणायाम। गहरी सांस लेंगे, फिर नाक, मुंह, कान को बंद करते हुए नाक से श्वास छोड़ते हुए धीरे धीरे फिर यह एक्सरसाइज करेंगे हमिंग करते हुए। गहरी सांस लेंगे,